ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬ. ಕಳೆದ ಕೆಲವು ದಿನಗಳ ಹಿಂದೆ ಬೆಂಗಳೂರಿನ ಜೀವನಾಡಿಯಾಗಿರುವ ಮೆಟ್ರೋ ದರ ಏರಿಕೆ ವಿಚಾರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ನಾ ಮಾಡಿದ್ದೆ ನೀ ಮಾಡಿದ್ದೆ, ನಾ ಮಾಡಿಲ್ಲ ನೀ ಮಾಡಿಲ್ಲ ಎನ್ನುವಂಥ ಕಾದಾಟಕ್ಕೆ, ಪರಸ್ಪರ ಮಾತಿನ ಸಮರಕ್ಕೆ ಸಾಕ್ಷಿಯಾಗಿದ್ದನ್ನು ನಾವು ಗಮನಿಸಿದ್ದೀವಿ. ಅದಾದ ನಂತರ ದರ ಕಡಿಮೆ ಆದಾಗ ಅವರವರ ಬೆನ್ನು ತಟ್ಟುಕೊಳ್ಳೋ ಪ್ರಯತ್ನವನ್ನು ಅವರು ಮಾಡಿದ್ದನ್ನು ಕೂಡ ನೋಡಿದ್ವಿ. ಇದೀಗ ಬೆಂಗಳೂರಿನ ರಾಗಿಗುಡ್ಡ ಮತ್ತು ಸಿಲ್ಕ್ ಬೋರ್ಡ್ ನಡುವೆ ಹೆಚ್ಚು ಕಡಿಮೆ 3 ಕಿಲೋಮೀಟರ್ ಡಬಲ್ ಡೆಕ್ಕರ್ ಫ್ಲೈಓವರ್ ಇದೆ ಬೆಂಗಳೂರಲ್ಲಿ. ಅದನ್ನು ಪ್ರಧಾನಿಗಳು ಉದ್ಘಾಟಿಸಿದ್ರು, ಎಲ್ಲವೂ ಕೂಡ ಆಗಿತ್ತು. ಇದಾದ ನಂತರ ಕೆಂಪು ಮಾರ್ಗದಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಬೇಕು. ಸರಿಸುಮಾರು 37 ಕಿಲೋಮೀಟರ್ ಕೆಂಪು ಮಾರ್ಗದಲ್ಲಿ ಡಬಲ್ ಡೆಕ್ಕರ್ ಫ್ಲೈಓವರನ್ನು ಮಾಡಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿತ್ತು. ಸಮಿತಿ ರಚನೆ ಆಗಿತ್ತು. ಅವರು ಅಂದಾಜು ವೆಚ್ಚವನ್ನು ಕೂಡ ಪರಿಷ್ಕರಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದರು. ಇದೀಗ ರಾಜ್ಯ ಸರ್ಕಾರ ಸಲ್ಲಿಸಿದ್ದಂಥ DPR ಅನ್ನು ಮರು ಪರಿಶೀಲನೆಗೊಳಪಡಿಸಬೇಕು ಅಂತ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿದೆ. ಆ ಮುಖಾಂತರ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಹೆಬ್ಬಾಳದಿಂದ ಸರ್ಜಾಪುರದ ತನಕ 37 ಕಿಲೋಮೀಟರ್ ಈ ಪ್ರಯತ್ನ ಇದೀಗ ವಿಫಲವಾಗಿದೆ ಎನ್ನುವಂತಹ ಚರ್ಚೆಗಳಾಗ್ತಾ ಇದೆ. ಇದೇ ಇವತ್ತಿನ ವಿಶೇಷ. ಕೆಂಪು ಮಾರ್ಗಕ್ಕೆ ರೆಡ್ ಸಿಗ್ನಲ್. ಹೆಬ್ಬಾಳ ಸರ್ಜಾಪುರ ಡಬಲ್ ಡೆಕ್ಕರ್ಗೆ ಅನುಮತಿ ಕೊಡೋದಕ್ಕೆ ಕೇಂದ್ರ ನಿರಾಕರಣೆ ಮಾಡಿದೆ. ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ಇದನ್ನು ಮರುಪರಿಷ್ಕರಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಹೇಳಿದೆ. ಆ ಮುಖಾಂತರ ಈ ವಿಚಾರದಲ್ಲಿ ರಾಜ್ಯಕ್ಕೆ ಹಿನ್ನಡೆಯಾಗಿದೆ. ಮಹತ್ವದ ಯೋಜನೆ ಇದು. DK ಶಿವಕುಮಾರ್ ಅವರ ಕನಸಿನ ಕೂಸು. ಇದನ್ನು ಮಾಡಬೇಕು ಅಂತ ಅವರ ಪಣ ತೊಟ್ಟಿದ್ರು. ಆದರೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ. ಕೇಂದ್ರದ ಸಹಮತ ಸಿಕ್ಕಿಲ್ಲ. ಇದಕ್ಕೆ ಹೆಬ್ಬಾಳ ಮತ್ತು ಸರ್ಜಾಪುರ ಡಬಲ್ ಡೆಕ್ಕರ್ ಕಾರಿಡಾರ್ ಇದಕ್ಕೆ ಕೇಂದ್ರದ ಸಹಮತ ಸಿಕ್ಕಿಲ್ಲ. ಆಡಳಿತಾರೂಢ ಕಾಂಗ್ರೆಸ್ಗೆ ಆ ಮುಖಾಂತರ ಭಾರಿ ಹಿನ್ನಡೆಯಾಗಿದೆ. ಅನುದಾನ ನೀಡೋದಕ್ಕೆ ಕೇಂದ್ರ ಸರ್ಕಾರ ಹಿಂದೇಟು ಹಾಕ್ತಾ ಇದೆ. 37 ಕಿಲೋಮೀಟರ್ ಉದ್ದದ ಈ ಮಾರ್ಗಕ್ಕೆ ಬರೋಬ್ಬರಿ 28 ಸಾವಿರ ಕೋಟಿ 405 ಕೋಟಿ 28,405 ಕೋಟಿ ಖರ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ. 1 ಕಿಲೋಮೀಟರ್ಗೆ 776 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ. 1 ಕಿಲೋಮೀಟರ್ಗೆ ಇದನ್ನು ಅಂದಾಜು ಮಾಡಿದೆ BMRCL. ಯಾವುದರ ಮೂಲಕ? ಈಗಾಗಲೇ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿರುವಂತಹ ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನು ನೋಡಿಕೊಂಡು ಇದು ಆಗಬಹುದು ಅಂತ. 2030 ಒಳಗಾಗಿ ಇದನ್ನು ಮುಗಿಸಬೇಕು ಅನ್ನೋದು ರಾಜ್ಯ ಸರ್ಕಾರದ ಉದ್ದೇಶ ಆಗಿತ್ತು. ಆದರೆ ಇದೀಗ ಕೇಂದ್ರ ಅನುಮತಿಯನ್ನು ಕೊಟ್ಟಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದರೆ ಏನಾಗುತ್ತೆ ಇದು? ವಾಟ್ ನೆಕ್ಸ್ಟ್? ರಾಜ್ಯ ಸರ್ಕಾರದ ಮುಂದಿರುವಂಥ ಆಪ್ಷನ್ಗಳೇನು? ಕರ್ನಾಟಕಕ್ಕೆ ಹಾಗಾದರೆ ಅಥವಾ ಬೆಂಗಳೂರಿಗೆ ಇದು ಯಾವ ಪರಿಪ್ರಮಾಣದಲ್ಲಿ ಅವಶ್ಯಕತೆ ಇದೆ, ಏನು ಎತ್ತ, ಎಲ್ಲದ್ರ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ರೈಲ್ವೆ ಸಲಹಾ ಮಂಡಳಿಯ ಮಾಜಿ ಸದಸ್ಯರಾಗಿರುವಂಥ ಪ್ರಕಾಶ್ ಮಂಡೋತ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಗುತ್ತಿಗೆದಾರರಾಗಿರುವಂಥ ವಲೀಶ್ ಕೌಶಿಕ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೊಂದು ಕಡೆ ಸೇವ್ ಬೆಂಗಳೂರು ಸಮಿತಿಯ ಸದಸ್ಯರು ಆಗಿರುವಂತಹ ಐಶ್ವರ್ಯ PM ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಪ್ರಕಾಶ್ ಮಂಡೋತ್ ಅವರೇ, ಒಂದು ವಾರದಿಂದ ಅಷ್ಟೇ ನಾವು ಮೆಟ್ರೋ ದರ ಏರಿಕೆ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ಬೆಂಗಳೂರಿನ ಈ ಯೋಜನೆಗೆ ಕೇಂದ್ರ ಬ್ರೇಕ್ ಹಾಕಿದೆ ಅಂತ. ಎಷ್ಟರ ಮಟ್ಟಿಗೆ ನೆಸೆಸಿಟಿ ಇದೆ ಈ ಡಬಲ್ ಡೆಕ್ಕರ್ ಫ್ಲೈಓವರ್ ಬೆಂಗಳೂರಿಗೆ? ಸರ್, ನನಗೊಂದು ತುಂಬ ವಿಚಿತ್ರವಾದ ಪರಿಸ್ಥಿತಿ. ಅದು ಯಾಕೋ ಬೆಂಗಳೂರು ಮೆಟ್ರೋ ಪದೇ ಕಾಂಟ್ರವರ್ಷಿಯಲಲ್ಲಿ ಸಿಕ್ಕಾಕೊಳ್ಳುತ್ತೆ, ಪದೇ ನ್ಯೂಸಲ್ಲಿ ಇರುತ್ತೆ ಫಾರ್ ರಾಂಗ್ ರೀಸನ್ಸ್. ನನಗೆ ಅರ್ಥ ಆಗ್ತಿಲ್ಲ. ನಾನು ತುಂಬ ಸರ್ಪ್ರೈಸ್. ಬ್ಯಾಂಗ್ಳೂರ್ ಒನ್ ಆಫ್ ದ ಬೆಸ್ಟ್ ಸಿಟಿ. ನಮ್ಮ ಬೆಂಗಳೂರು, ನಮ್ಮ ಮೆಟ್ರೋ ಹೆಮ್ಮೆ ಅಂತೀವಿ, ಮತ್ತು ಅದು ನಿಜಕ್ಕೂ ಕರೆಕ್ಟು.
ಬಟ್ ವೈ ಸ್ವಲ್ಪ BMRCL ರಾಜ್ಯ ಸರ್ಕಾರ ನೋಡಿ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟು. ಸೊ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ BMRCL ಶುಡ್ ವರ್ಕ್ ಇನ್ ಕೋಆರ್ಡಿನೇಷನ್ ಇನ್ ಟ್ಯಾಂಡೆಮ್. ಇವಾಗ 4 ತಿಂಗಳಾಯಿತು. ಓಕೆ, ಇವರು ಡಿಕ್ಲೈನ್ ಮಾಡಿಲ್ಲ. ಇವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರ ನೀವು ಏನು ನಮಗೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ದೀರಾ ಅದರಲ್ಲಿ ಸಾಕಷ್ಟು ನ್ಯಾಷನಲ್ ಬೆಂಚ್ ಮಾರ್ಕಿಂದ ಜಾಸ್ತಿ ಇದೆ ಪರ್ ಕಿಲೋಮೀಟ್ರು. ಓಕೆ, ಅವ್ರ ನ್ಯಾಷನಲ್ ನೋಡಿ ಯಾವುದಕ್ಕೂ ಒಂದು ಬೆಂಚ್ ಮಾರ್ಕ್ ಇರುತ್ತೆ. ಈ ಕಾಮಗಾರಿಗೆ ಎಷ್ಟು ಕೋಟಿ ರೂಪಾಯಿ ಆಗುತ್ತಂತೆ, ಅದು ಒಂದು ನ್ಯಾಷನಲ್ ಬೆಂಚ್ ಮಾರ್ಕ್. ಓಕೆ, ಸೊ ಇಂಡಿಯಾಸ್ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಲೈನ್ ಆಗುತ್ತೆ ರೆಡ್ ಲೈನು. ಸೊ ಅವ್ರು ಯಾವುದಲ್ಲಿ ಅವ್ರು ಪಾಯಿಂಟ್ ಮಾಡಿದ್ದಾರೆ ಅಂದರೆ ಸಿವಿಲ್ ವರ್ಕ್ಸು, ಸ್ಟೇಷನ್ ಬಿಲ್ಡಿಂಗು, ಪವರ್ ಟ್ರಾಕ್ಷನ್ಸು, ಸಿಗ್ನಲಿಂಗ್ ಸಿಸ್ಟಮು, ಟ್ರೈನ್ ಸೆಟ್ಸು, ಡಿಪೋ, ಇದರಲ್ಲಿ ಫ್ಲಕ್ಚುಯೇಷನ್ಸ್ ಇದೆ. ಇದು ನ್ಯಾಷನಲ್ ಆವರೇಜ್ ಇಂದ ಜಾಸ್ತಿ ಇದೆ. ದಯವಿಟ್ಟು ಇದನ್ನ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಇದರ ಒಂದು ಸ್ಟಡಿ ಮಾಡಿಸಿ, ವೈ ಇಟ್ ಇಸ್ ಸೋ ಕಾಸ್ಟ್ಲಿ. ಓಕೆ, ಸೊ ಡಬಲ್ ಡೆಕ್ಕರ್ದು ಆಮೇಲೆ ಬರ್ತೀನಿ. ಫಸ್ಟ್ ಈಸ್ ಮೆಟ್ರೋ ಸ್ಟೇಷನ್ಗಳು, ಮೆಟ್ರೋ ಮಾರ್ಗ. ನಾನು ಮೆಟ್ರೋ ಮಾರ್ಗ ಅಲ್ಲ, ಈ ಟೋಟಲ್ ಪ್ರಾಜೆಕ್ಟ್ ಕರೆಕ್ಟ್ ಕಾಸ್ಟ್ ಇದೆಯಾ ತುಂಬ ಜಾಸ್ತಿ ಇದೆ ಅಂತ ಅವರು ಕೊಟ್ಟಿರೋ ಪ್ರಕಾರ, ಯಾರು ಕೇಂದ್ರ ಸರ್ಕಾರ ಅವ್ರಿಗೆ ಕೇಳಿರೋ ಪ್ರಕಾರ. ನಾನು ಸಿವಿಲ್ ವರ್ಕು, ಟನಲಿಂಗು, ಇವಾಗ ನಾರ್ಮಲಿ ನ್ಯಾಷನಲ್ ಬೆಂಚ್ ಮಾರ್ಕ್ ಟನಲಿಂಗ್ 150 to 160 crores ಇರುತ್ತೆ. ಇವರು ಮೋಸ್ಟ್ಲಿ 250-300 ಕೋಟ್ ಮಾಡಿದ್ರೆ ಇಟ್ ಇಸ್ ಡಬಲ್. ಕರೆಕ್ಟ್, ನ್ಯಾಚುರಲಿ ಕೇಂದ್ರ ಸರ್ಕಾರ ಕೇಳುತ್ತೆ. ಸೊ ಈ ಇಂಡಿಪೆಂಡೆಂಟ್ ಏಜೆನ್ಸಿಯಿಂದ ಯಾಕೆ ಗೊತ್ತಾ ಸರ್, ಎನಿಥಿಂಗ್ ನೋಡಿ, ಒಂದು ಮಾತ್ರ ನಾನು ಹೇಳ್ತೀನಿ, ಕೇಂದ್ರ ಸರ್ಕಾರ ದೇ ವರ್ಕ್ ವಿತ್ ಸ್ಟೇಟ್ಸ್. ಲೆಟ್ ಮೀ ನಾಟ್ ಸೇ ದಿಸ್ ಇಸ್ ವೆರಿ ಕರೆಕ್ಟ್. ದೇ ವರ್ಕ್ ಆನ್ ಪ್ರಾಜೆಕ್ಟ್, ಈಚ್ ಪ್ರಾಜೆಕ್ಟ್ ಅಲ್ಲಿ ಅವರು ಟೈಮ್ನಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಅಲ್ಲಿ ದೇ ವ್ಯೂ ಆಲ್ ದ ಪ್ರಾಜೆಕ್ಟ್ಸ್ ದೇ ಸ್ಕ್ರೂಟಿನಿ ದ ಪ್ರಾಜೆಕ್ಟ್ಸ್ ವೆರಿ ಕರೆಕ್ಟ್ಲಿ. ಸೊ ಆ ದೃಷ್ಟಿಯಿಂದ ಇಲ್ಲಿ ಕಳಿಸಿದ್ದಾರೆ ವಾಪಸ್ಸು. 4 ತಿಂಗಳಾಗಿದೆ ಕಳಿಸಿ, ಇವಾಗ 1 ವಾರದಿಂದ ಸುದ್ದಿನಲ್ಲಿ ಬರ್ತಿದೆ. ಸೊ ಇವ್ರಿಗೆ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಇವಾಗ ನಾರ್ಮಲ್ ಏನಾಗುತ್ತೆ, ನೀವು ಪ್ರಾಜೆಕ್ಟ್ಸ್ ಕಳಿಸುವಾಗ ಸ್ಟಡಿ ಮಾಡ್ತಾರೆ, ಅವರು ಕಾಸ್ಟ್ ನೋಡ್ತಾರೆ. ಯಾಕೆ ಗೊತ್ತಾ, ಇವಾಗ ಏನಾಗುತ್ತೆ, ಈ ನೀವು 28,000 ಕೋಟಿ ಹೇಳಿದ್ರಲ್ಲ, ಅದು 2 ಸರ್ಕಾರ 20 ಲೋನ್ ತಗೋಬೇಕು. ಇವತ್ತು ಪರಿಸ್ಥಿತಿ ಏನಿದೆ ಅಂದರೆ ಲೈನ್ 2A and B ಇನ್ನು ಪ್ರಾರಂಭ ಆಗಿಲ್ಲ. ಫಸ್ಟ್ ಇನ್ಸ್ಟಾಲ್ಮೆಂಟ್ ದೇಣಿಗೆದಾರ ಕೊಡೋದಕ್ಕೆ ರೆಡಿ ಇದ್ದಾರೆ. ಓಕೆ, ಸೊ ಇಂಥ ಪರಿಸ್ಥಿತಿಯಲ್ಲಿ ಅವರು ಮತ್ತೆ ಪದೇ ಇಂಥ ಸಿಚುವೇಶನ್ ಸಿಕ್ಕಾಕೊಳ್ಳೋದು ಬೇಡ. ಕೇಂದ್ರ ಸರ್ಕಾರ ಸಿಕ್ಕಾಕೊಳ್ಳೋದು ಬೇಡ, ರಾಜ್ಯ ಸರ್ಕಾರ ಸಿಕ್ಕಾಕೊಳ್ಳೋದು ಬೇಡ. ಪಬ್ಲಿಕ್ಗೆ ಅವ್ರ ಮೇಲೆ ಏನಪ್ಪ ಹಿಂಗೆ ಆಗ್ತಾ ಇದೆ ನಮ್ಮ ಮೆಟ್ರೋ ಪ್ರಾಜೆಕ್ಟ್ಸ್ ಅಂತ ಅದು ಒಂದು ಪರ್ಸೆಪ್ಷನ್ ಬಿಲ್ಡಪ್ ಮಾಡೋದು ಬೇಡ. ಅದಕ್ಕೆ ಇವಾಗಲೇ ಅವರು ಅವ್ರಿಗೆ ಯಾವಾಗ ಕಳಿಸಿದ ತಕ್ಷಣ ಅವ್ರು ಸ್ಕ್ರೂಟಿನಿ ಮಾಡಿ ಕಳಿಸಿದ್ದಾರೆ. ಇವಾಗ ಬರ್ತಾ ಇದ್ದೀನಿ ಸೆಕೆಂಡು 37 ಕಿಲೋಮೀಟ್ರ್ ಇದು ಮಾಡ್ತಿದ್ದಾರೆ, ರೋಡ್ ಮಾಡ್ತಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಅಲ್ಲ ಡಬಲ್ ಡಕ್ಕರ್ ಫ್ಲೈಓವರ್ ಅಂತ ಹೇಳಿದ್ರೆ ಅದೊಂದು ಮಾಹಿತಿ ಕೊಟ್ಬಿಡೋಣ. ಮೇಲೆ ಮೆಟ್ರೋ ಹೋಗುತ್ತೆ, ಕೆಳಗಡೆ ವಾಹನ ಓಡಾಡೋದಕ್ಕೆ ಜಾಗವನ್ನು ಮಾಡಿಕೊಡ್ಲಾಗುತ್ತೆ. ಬೆಂಗಳೂರಿನಲ್ಲಿ ಈಗಾಗಲೇ ರಾಗಿಗುಡ್ಡ ಮತ್ತು ಸಿಲ್ಕ್ ಬೋರ್ಡ್ ನಡುವೆ ಇರುವಂಥದ್ದು ಇದು 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದೆ. ಇದನ್ನು 37 ಕಿಲೋಮೀಟರ್ ಮಾಡಬೇಕು ಅಂತ DK ಶಿವಕುಮಾರ್ ಅವರು ಹೋಗಿದ್ರು, ರಾಜ್ಯ ಸರ್ಕಾರ ಹೋಗಿತ್ತು. ಇದಕ್ಕಾಗಿ ಒಂದು ಸ್ವತಂತ್ರ ಸಮಿತಿಯನ್ನು ಕೂಡ ರಾಜ್ಯ ಸರ್ಕಾರ ಮಾಡಿತ್ತು. ಈ ಹಿಂದೆ ಕೇಂದ್ರ ಸರ್ಕಾರ ನೀವು ಕಳಿಸಿದಂಥ ಅಂದಾಜು ವೆಚ್ಚ ಜಾಸ್ತಿಯಾಗಿದೆ, ಹೀಗಾಗಿ ಇದನ್ನು ಮರುಪರಿಷ್ಕರಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕಳಿಸಿತ್ತು. ರಾಜ್ಯ ಸರ್ಕಾರ ಅಗ್ರಹಾರ ಮತ್ತು ಮತ್ತೊಂದು ಕಡೆ ಒಂದು ಕಾಳೇನ ಅಗ್ರಹಾರ ಟು ನಾಗಾವರ ನಡುವಿನ ಈ ಡಬಲ್ ಫ್ಲೈಓವರ್ ಏನಿದೆ ಅಲ್ಲ, ಇದರ ಬಗ್ಗೆ ಆಗ್ತಾ ಇರುವಂಥ ಕಾಸ್ಟನ್ನು ಹಿಡಿದುಕೊಂಡು ಇದಕ್ಕೊಂದು DPR ಅನ್ನು ತಯಾರಿ ಮಾಡಿತ್ತು. ಇದನ್ನು ಒಂದು ಸೆಕೆಂಡ್ ಕೇಂದ್ರ ಸರ್ಕಾರ ಕಳಿಸಿಕೊಟ್ಟಿದ್ರು. ಕೇಂದ್ರ ಸರ್ಕಾರ ಈಗ ಹೇಳ್ತಾ ಇದೆ ಕಾಸ್ಟ್ ಜಾಸ್ತಿ ಆಗ್ತಿದೆ, ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇರೋದು. ಅವ್ರ ಇನ್ನೊಂದು ವಾದ ಏನು ಅಂದರೆ, ಮೆಟ್ರೋ ರೈಲ್ ಮೇಲೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿದ್ರೆ ಮೆಟ್ರೋಗೆ ಅದು ಮಾರ್ಕ ಆಗುತ್ತೆ, ರೈಡರ್ಶಿಪ್ ಕಮ್ಮಿ ಆಗುತ್ತೆ. ಸೊ ನೀವು ಏನು ಮಾಡಬೇಕು ಅಂದರೆ, ಎಲ್ಲಿ ಜಂಕ್ಷನ್ಸ್ ಬರುತ್ತೆ ಅಲ್ಲಿ ನೀವು ರೋಡ್ ಓವರ್ ಮಾಡ್ಕೊಳ್ಳಿ, ಅಲ್ಲಿ ರ್ಯಾಂಪ್ಸ್ ಕೊಟ್ಟು ಅದನ್ನ ಟ್ರಾಫಿಕ್ನ ಡೈವರ್ಷನ್ ಕೊಡಿ ಅಂತ. ಇವರು ಇಲ್ಲ, ನಮಗೆ ಫುಲ್ 37 ಕಿಲೋಮೀಟರ್ ಮಾಡಬೇಕು ಅಂತ. ಸೊ ಇಲ್ಲಿ ಒಂದು ಅವ್ರದ್ದು ಒಂದು ಪರ್ಸೆಪ್ಷನ್, ಇವ್ರದ್ದು ಒಂದು ಹೇಳಿಕೆ. ಇವಾಗ ಅದಕ್ಕೆ ಅವ್ರಿಗೇನು ಗಮನಕ್ಕೆ ತಂದಿದ್ದಾರೆ ಅಂದರೆ, ನೀವು ಇಂಡಿಪೆಂಡೆಂಟ್ ಏಜೆನ್ಸಿ ಜೊತೆ ಇದರೆಲ್ಲ ಚರ್ಚೆ ಮಾಡಿ ನೀವು ಅದಕ್ಕೆ ಸಂಜಾಯಿಷಿ ಕೊಡಿ. ನೀವು ಅದಕ್ಕೆ ನಮ್ಗೆ ಈ ಕಾರಣಕ್ಕಿಂತ ಬೇಕು. ಇವಾಗ ಕೆಲವು ಕಡೆ ಏನಾಗುತ್ತೆ ಗೊತ್ತಾ ಸರ್,
ಕೆಲವು ಕಡೆ ರೋಡ್ ಬೇಕಾಗುತ್ತೆ, ಇಲ್ಲ ಅಂತಲ್ಲ. ಇವ್ರು 37 ಕಿಲೋಮೀಟರ್, ಇವಾಗ ನೋಡಿ ಸಿಲ್ಕ್ ಬೋರ್ಟು ರಾಗಿಗುಡ್ಡ ಹಾಕ್ಕೊಂಡೆ, ಬಿಕಾಸ್ ವೆರಿ ಹೈ ಡೆನ್ಸಿಟಿ ಕಾರಿಡಾರ್ ನಮ್ಮದು ಸೌತ್ ಅವ್ರಿಗಂತೂ ತುಂಬ ಅನುಕೂಲ ಆಗಿದೆ. ಸೊ ಎಲ್ಲ 37 ಕಿಲೋಮೀಟರ್ ನೀವು ರೋಡ್ ಮಾಡಿಬಿಟ್ಟು ಮಧ್ಯ ಇಲ್ಲದ್ರೆ ಟಾಪಲ್ಲಿ ರೋಡು, ಕೆಳಗೆ ಮೆಟ್ರೋ, ಕೆಳಗೆ ರೋಡು ಇಲ್ಲ ಮೆಟ್ರೋ ಮಾಡಿಬಿಟ್ರೆ ಫೈನಾನ್ಷಿಯಲ್ ವೈಬಿಲಿಟಿ ಏನು ಬರುತ್ತೆ? ನಾಳೆ ನಿಮ್ಮ ರೈಡರ್ಶಿಪ್ ಕಮ್ಮಿ ಆಗ್ಬಿಟ್ರೆ ನಾಳೆ ಏನಾಗುತ್ತೆ ಸಮಸ್ಯೆ? ಪೇಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಲೋನ್ ಪೇಮೆಂಟು ಮತ್ತೆ ಬೇರೆ ವಿಚಾರದಲ್ಲಿ ಅವ್ರು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಸೊ ಈ ಮೂಲ ವಿಚಾರಗಳು ಫಾರ್ ದ ಇಂಟ್ರೆಸ್ಟ್ ಆಫ್ ಬೆಂಗಳೂರು ಸಿಟಿ ಮೆಟ್ರೋ ಅಂಡ್ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದು ಒಂದು ಪರಿಶೀಲನೆ ಮಾಡಿ ನಮಗೆ ಒಂದು 3 ತಿಂಗಳು ಕಳಿಸ್ಕೊಡಿ ಅಂತ ಹೇಳಿ. ಸೊ ದೇರ್ ಇಸ್ ನೋ ದಟ್ ರೆಡ್ ಲೈನು ಕೇಂದ್ರ ಸರ್ಕಾರ ಮಂಜೂರು ಮಾಡಲಿ ಅಂತಲ್ಲ, ಟೆಕ್ನಿಕಲ್ ಮತ್ತೆ ಕಾಸ್ಟ್ ಫೈನಾನ್ಷಿಯಲ್ ವಿಚಾರದಲ್ಲಿ ಇದು ವಿತ್ಹೋಲ್ಡ್ ಮಾಡಿದ್ದಾರೆ. ನೀವು ನಮಗೆ ಇಂಡಿಪೆಂಡೆಂಟ್ ಏಜೆನ್ಸಿ ಜೊತೆ ಡಿಸ್ಕಸ್ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಎಸ್ ಸರ್, ಬರ್ತೀನಿ. ಐಶ್ವರ್ಯ ಅವರೇ, ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿತಗೊಳಿಸಬೇಕು, ಖಾಸಗಿ ವಾಹನಗಳ ಓಡಾಟ ಕಡಿತಗೊಳಿಸಬೇಕು, ಮೆಟ್ರೋ ಬರಬೇಕು, ಟ್ರಾಫಿಕ್ ಜನಸಂದಣಿ ಕಡಿಮೆ ಮಾಡಬೇಕು ಅಂತ ರಾಜ್ಯ ಸರ್ಕಾರದವರು ಹೇಳ್ತಾರೆ. ಕೇಂದ್ರ ಸರ್ಕಾರದವರು ಹೇಳ್ತಿದ್ದಾರೆ ನೀವು ಅದನ್ನು ಮಾಡೋದ್ರಿಂದ ಖಾಸಗಿ ವಾಹನಗಳ ಬಳಕೆದಾರರು ಜಾಸ್ತಿ ಆಗ್ತಾರೆ ಅಂತ ಹೇಳ್ತಾರೆ. ಸರ್, ಇಲ್ಲಿ ನಾನು ಒಂದು ಸಾರ್ವಜನಿಕರ ಒಂದು ಪರ್ಸ್ಪೆಕ್ಟಿವ್ ಇಂದ ಹೇಳೋದಾದ್ರೆ, ಇಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ರದ್ದು ತಪ್ಪಿದೆ ಸರ್. ಇಲ್ಲಿ ಇಬ್ರು ಹೆಂಗಾಗಿದೆ ಅಂದ್ರೆ, ನಾನು ಸತ್ತಂಗ್ ಮಾಡ್ತೀನಿ ನೀನ್ ಅತ್ತಂಗ್ ಮಾಡು ಅಂತ ಹೇಳಿ ಒಬ್ರು ಮೇಲೊಬ್ರು ಕೆಸರನ್ನ ಎರ್ಚಾಡ್ಕೊಂಡು ಫೈನಲಿ ಸಾರ್ವಜನಿಕರು ಇಲ್ಲಿ ಸಫರ್ ಆಗ್ತಾ ಇರೋದು. ಇವ್ರು ಹೇಳ್ತಾರಲ್ಲ, ನಮ್ಗೆ ನೀವೇ ಇವಾಗ ಪ್ರಸ್ತಾಪ ಮಾಡಿದ್ರಿ ಆ ಫೇರ್ ಫಿಕ್ಸೇಷನ್, ಫೇರ್ ಹೈಕ್ ಬಗ್ಗೆನೂ ಹಿಂಗೆ ನಾವಲ್ಲ ಅವರಲ್ಲ ಇವರು ಅಂತ ಒಬ್ರು ಮೇಲೆ ಒಬ್ರು ಹೇಳ್ಕೊಂಡು ಯಾವಾಗ ಜನ ಬೈತಾರೆ ಫೇರ್ ಜಾಸ್ತಿ ಆಯ್ತು ಇದು ಸರಿ ಇಲ್ಲ ಅಂತ, ಅವಾಗ ನಾವಲ್ಲ ಅವರು ಅಂತಾರೆ. ಆದ್ರೆ ಕಮ್ಮಿ ಆಯ್ತು ಅಂದಾಗ ಅದ್ರ ಕ್ರೆಡಿಟ್ ತಗೊಳಕ್ಕೆ ನಾವು ಅಂತ ಬರ್ತಾರೆ. ಈ ರೀತಿ ಇದಾರೆ ಅಂದ್ರೆ ಶೇಮ್ಲೆಸ್ ಆಗಿದ್ದಾರೆ ಇವರು. ಅಲ್ಲ ಸರ್, ಈಗ ಇವರು ಡಿಸೆಂಬರ್ 2024 ಅಲ್ಲಿ ಕಳಿಸಿರೋದು DPR, ಈಗ ಫೆಬ್ರವರಿ 2026, ವರ್ಷ 3 ತಿಂಗಳು. ಜಸ್ಟ್ ಒಂದು DPR ನ ಇವರು ಅಪ್ರೂವ್ ಮಾಡೋದಕ್ಕೆ ವರ್ಷ 3 ತಿಂಗಳು ತಗೊಂಡ್ರೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಸರ್ ಪ್ರಾಜೆಕ್ಟ್? ಫೈನಲಿ ಇಲ್ಲಿ ಸಫರ್ ಆಗೋದು ಯಾರು? ಸಾರ್ವಜನಿಕರು ಸಫರ್ ಆಗ್ತಾರೆ ಇಲ್ಲಿ. ಸೊ ಇದು ಫಸ್ಟ್ ಆಫ್ ಆಲ್ ನಮ್ಮ ಮೆಟ್ರೋ ಅಂತ ಮಾಡಿದ್ದೇನಕ್ಕೆ? ತ್ವರಿತಗತಿಯಲ್ಲಿ ಆಗಬೇಕು ಕೆಲಸ, ವಾಹನ ದಟ್ಟಣೆನ ಕಮ್ಮಿ ಮಾಡಬೇಕು ಎಲ್ಲ. ನೀವೇ ಹೇಳಿದ್ರಿ, ಇವರು ಸ್ಟೇಟ್ ಗೌರ್ಮೆಂಟ್ ಹೇಳ್ಕೊತಾ ಇರೋದು ಅಷ್ಟೇ. ನಮ್ದು ಮಹತ್ವಾಕಾಂಕ್ಷ ಏನಿದೆ ಅಂದ್ರೆ ನಾವು ವಾಹನ ದಟ್ಟಣೆ ಕಮ್ಮಿ ಮಾಡಬೇಕು ಎಲ್ಲ. ನೀವು ಜನಗಳಿಗೆ ಕೈಗೆ ಹಿಡಿತೇ ಇರೋಷ್ಟು ಹೈ ಮೆಟ್ರೋ ಫೀಸ್ ಇಟ್ಬಿಟ್ಟು, ಫೇರ್ ಇಟ್ಬಿಟ್ಟು ಎಲ್ಲಿಂದ ಕಮ್ಮಿ ಮಾಡ್ತೀರಾ ವಾಹನ ದಟ್ಟಣೆ? ನೀವೇ ನೋಡಿದೀರಾ, ಈಗ ಲಾಸ್ಟ್ ಮೆಟ್ರೋ ಫೇರ್ ಹೈಕ್ ಆದ್ಮೇಲೆ ಲಕ್ಷಾಂತರ ಜನ ಅದು ಮುಂದುವರೆದಿಲ್ಲ, ಸ್ಟಾಪ್ ಆಗಿದೆ. ಈಗ ಅದು ಏನಾಗಿದೆ ಸರ್, ಆಲ್ರೆಡಿ ರೈಡರ್ಶಿಪ್ 1 ಲಕ್ಷಕ್ಕಿಂತ ಹೆಚ್ಚು ಬಿದ್ದಿದೆ. ಲಾಸ್ಟ್ ಟೈಮ್ ಏನು ಫೇರ್ ಇದು ಕಮ್ಮಿ ಆಗಿದೆ, ನೀವೇ ಹೇಳ್ತಿದ್ದೀರಲ್ಲ, ಅಷ್ಟು ಕಮ್ಮಿ ಆಗಿದೆ ಇವಾಗ. ಅಂದ್ರೆ ಇವ್ರಿಗೆ ಎಲ್ಲಿದೆ ಸರ್? ಇವ್ರಿಗೆ ಹೇಳೋದ್ ಮಾತ್ರ ನಾವು ಟ್ರಾಫಿಕ್ ಕಮ್ಮಿ ಮಾಡ್ತೀವಿ ಅಂತ, ಬಟ್ ಅವರ ಒಂದು ಆಕ್ಷನ್ ಅಲ್ಲಿ ಎಲ್ಲಿದೆ? ಅಥವಾ ಇವಾಗ ಏನು ಆಲ್ ಇಂಡಿಯಾ ಈಗ ಯೂನಿಯನ್ ಗೌರ್ಮೆಂಟ್ ಹೇಳ್ತಾ ಇದೆ, ನೀವು ಮೆಟ್ರೋ ಅಂದ್ರೆ ನಮ್ ಮೆಟ್ರೋ, ನೀವು ಕೋಲ್ಕತ್ತಾ, ಡೆಲ್ಲಿ, ಮಡ್ರಾಸ್ ಎಲ್ಲ ತಗೊಳ್ಳಿ, ಎಲ್ಲಾ ಕಡೆ ನಮ್ಗಿಂತ ಕಮ್ಮಿನೇ ಇದೆ. ಸೊ ರೈಡರ್ಶಿಪ್ ಬೀಳಕ್ ಅದು ಕಾರಣ. ಕೆಳಗಡೆ ರೋಡ್ ಇದೆ, ಅನುಕೂಲ ಇದೆ ಅಂದಿದ ತಕ್ಷಣ ಎಲ್ಲರೂ ಮೆಟ್ರೋ ಬಿಟ್ಬಿಟ್ಟು ಕೆಳಗಡೆ ಓಡಾಡಲ್ಲ. ರಾದರ್ ಇವಾಗ ಕೆಲವು ಕಡೆ ಶಾರ್ಟ್ ಡಿಸ್ಟೆನ್ಸ್ ಓಡಾಡಕ್ ಅನುಕೂಲ ಆದ್ರೆ ಇವ್ರು ಏನ್ ಹೇಳ್ತಾ ಇದಾರಲ್ಲ, ಈ ಖರ್ಚು ವೆಚ್ಚ ಅಥವಾ ಲಾಭ ನಷ್ಟದ ಮಾತಾಡ್ತಾರಲ್ಲ ಸರ್, ಇದೇ ತಪ್ಪು. ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ನಿಮ್ಮ ಫೋಕಸ್, ನಿಮ್ಮ ಕನ್ಸರ್ನ್ ಏನಿರ್ಬೇಕು, ಸ್ಟೇಟ್ ಆಗ್ಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಿ, ನಿಮ್ಮ ಕನ್ಸರ್ನ್ ಇರ್ಬೇಕಾಗಿರೋದು ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು, ಕೈಗೆಟ್ಕೋ ಬೆಲೆಯಲ್ಲಿ ಅವ್ರು ಓಡಾಡೋದಕ್ಕೆ ಅನುಕೂಲ ಮಾಡ್ಕೊಡ್ಬೇಕು. ನಷ್ಟ ಆಗುತ್ತೆ ಬರ್ಸೋದ್ ಹೆಂಗೆ ಅಂತ ಮಾತಾಡಿ. ಇಲ್ಲಿ ಲಾಭದ ಪ್ರಶ್ನೆ ಏನಿದೆ? ಗೌರ್ಮೆಂಟ್ಸ್ ಟಾಟಾ ಬಿರ್ಲಾ ತರ ಪ್ರೈವೇಟ್ನವ್ರ ತರ ಮಾತಾಡಕ್ ಶುರು ಮಾಡ್ಬಿಟ್ರೆ ಲಾಭ ನಷ್ಟ, ಇನ್ವೆಸ್ಟ್ಮೆಂಟ್, ಪ್ರಾಫಿಟ್ ಅಂತ ಸಾರ್ವಜನಿಕರು ಎಲ್ಲಿ ಹೋಗ್ಬೇಕು ಸರ್? ಫಸ್ಟ್ ಆಫ್ ಆಲ್ ಇದನ್ನ ಹಿಂಗೇನು ಒಂದು BMRCL ಅಂತ ಮಾಡಿ ಅದನ್ನ ಕಾರ್ಪೊರೇಟ್ ಅಂತ ಕೊಟ್ಬಿಟ್ರು, ಅದೇ ಸರಿ ಇಲ್ಲ. ಯಾಕೆ ಇವಾಗ ಫಸ್ಟ್ ಆಫ್ ಆಲ್ ಈ ಆಕ್ಟ್ ಇದೆಯಲ್ಲ ಸರ್, ಮೆಟ್ರೋ ಆಕ್ಟ್ ಅಂತ ಮಾಡಿದ್ರಲ್ಲ 2002 ಅಲ್ಲಿ, ಅದ್ರಲ್ಲೇ ತುಂಬಾ ಗೊಂದಲ ಇದೆ ಸರ್. ಯಾಕಂದ್ರೆ ಫೈನಲ್ ಅಥಾರಿಟಿ ಯಾರು? ಫೈನಲ್ ಅಥಾರಿಟಿ ಯಾರು? ಸ್ಟೇಟಾ ಸೆಂಟ್ರಲ್? ಅದೇ ಕ್ಲಾರಿಟಿ ಇಲ್ಲ. ಹೌದು, ಈಗ ನಾವು ಜನಸಾಮಾನ್ಯರು BMRCL ಹತ್ರ ಹೋದ್ರೆ ಸ್ಟೇಟ್ ತೋರಿಸ್ತಾರೆ, ಸ್ಟೇಟ್ ಹತ್ರ ಹೋದ್ರೆ ಸೆಂಟ್ರಲ್ ತೋರಿಸ್ತಾರೆ, ಸೆಂಟ್ರಲ್ ಹತ್ರ ಹೋದ್ರೆ ಮತ್ತೆ ಅವ್ರು ಒಟ್ಟಿನಲ್ಲಿ ಜನಗಳನ್ನ ಫುಟ್ಬಾಲ್ ತರ ಒಂದ್ ಕಡೆಯಿಂದ ಒಂದ್ ಕಡೆ ಒದ್ಕೊಂಡು ಯಾವ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಕೊಡದೆ ಚೆನ್ನಾಗಿ ಹೋಲ್ಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ ತಪ್ಪಿಸ್ಕೊಳ್ಳೋದಕ್ಕೆ. ಅವ್ರದ್ದೇನೇ ಪ್ರಾಬ್ಲಮ್ ಆದ್ರೂ ಒಬ್ರ ಮೇಲೆ ಒಬ್ರು ಹೇಳ್ಕೊಡ್ತಾರೆ, ಸಾಮಾನ್ಯ ಜನ ಕಡೆಗೆ ಕಷ್ಟಕ್ಕೆ ಸಿಕ್ಕಾಕೊಂಡು ನರಳೋದು ಸರ್. ಇದು ಸಮಸ್ಯೆ ಇವತ್ತಿರೋದು ಸರ್. ಇದು ಬಗೆಹರಿಬೇಕು. ಅಂದ್ರೆ ನೀವು ಹೇಳ್ತಾ ಇರೋದು, ಈಗ ಡಬಲ್ ಡಕ್ಕರ್ ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಬೇಕು ಅಂತ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಿತ್ತು. 1 ವರ್ಷದ ಹಿಂದೆ ಅವರು ಕಳಿಸಿದ್ರು DPR ಅನ್ನ. ಇವತ್ತವರು ಒಪ್ಪಿಗೆ ಅಥವಾ ನಿರಾಕರಣೆ ಮಾಡಿದ್ದಾರೆ.
ಹೀಗಾದರೆ ಮೆಟ್ರೋದ ಸಾಲಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಅವಧಿಯಲ್ಲಿ ಮೆಟ್ರೋ ಕಾಮಗಾರಿಗಳು ಮುಕ್ತಾಯ ಆಗಲ್ಲ. ಈಗ ಉದಾಹರಣೆ ಇದೆ 2030ಕ್ಕೆ ಮುಕ್ತಾಯಗೊಳ್ಳುತ್ತೆ ಅಂತ ರಾಜ್ಯ ಸರ್ಕಾರದವರು ಹೇಳಿದ್ರು. ಇದೀಗ ವಾಪಸ್ ನಿರಾಕರಣೆ ಆಯಿತು, ವಾಪಸ್ DPR ರಾಜ್ಯಕ್ಕೆ ಬಂತು. ಇವರು ಅದನ್ನ ಪರಿಷ್ಕರಣೆ ಮಾಡಬೇಕು, ಕೇಂದ್ರ ಕಳಿಸಬೇಕು, ಕೇಂದ್ರದವರು ಒಪ್ಕೊಳ್ಬೇಕು, ಅದಾದ ನಂತರ ಕಾಮಗಾರಿ ಶುರು ಆಗಬೇಕು. ಅಂದ್ರೆ ಡಿಲೇ ಆಗ್ತಾ ಇರೋದರ ಪರಿಣಾಮ ಸಾರ್ವಜನಿಕರ ಮೇಲೆ ಅನುಭವಿಸ್ತಾರೆ. ಹೌದು ಸರ್, ಇದು ಸೆಕೆಂಡ್ ಟೈಮ್ ಇದಾಗಿರೋದು. ಆಲ್ರೆಡಿ ಲಾಸ್ಟ್ ಟೈಮ್ ಒಂದ್ಸರಿ ಕಳಿಸಿ ಅವಾಗ 2,500 ಕೋಟಿ ಅಷ್ಟು ಕಮ್ಮಿ ಮಾಡಿ ಕಳಿಸಿದ್ರು. ಓಕೆ, ಅದು ಕಮ್ಮಿ ಮಾಡಿ ಬಜೆಟ್ ಕಳಿಸಿದ್ರು. ಈಗ ಅದನ್ನು ಇನ್ನೂ ಜಾಸ್ತಿನೇ ಇದೆ ಅಂತ ಮತ್ತೆ ಕಳಿಸಿದ್ದಾರೆ. ಒಂದು 3 ಪಾಯಿಂಟ್ ಅವ್ರ ಡಿಫ್ರೆನ್ಸ್ ಎತ್ತಿರೋದು. ಒಂದು ಕಾಸ್ಟ್ಲಿ ಆಯ್ತು, ಎರಡನೇದು ವಯಬಿಲಿಟಿ, ಫೈನಾನ್ಷಿಯಲ್ ವಯಬಿಲಿಟಿ, ಇನ್ನೊಂದು ಪಾಯಿಂಟ್ ಸರ್ ಹೇಳ್ದಂಗೆ ರೈಡರ್ಶಿಪ್ ಕಡಿಮೆ ಆಗುತ್ತೆ. ಇವೆಲ್ಲ 3 ಪಾಯಿಂಟ್ ಎತ್ತಿದ್ದಾರೆ. ಈಗ ಇದನ್ನೆಲ್ಲ ಎಷ್ಟು ಫಾಸ್ಟ್ ಟ್ರ್ಯಾಕ್ ಆಗಿ ಕೂತ್ಕೊಂಡು ಸ್ಟೇಟ್ ಮತ್ತೆ ಸೆಂಟ್ರಲ್ ಟಾಪ್ ಪ್ರಯಾರಿಟಿ ಕೊಟ್ಟು ಸೆಟ್ಲ್ ಮಾಡಬೇಕು. 1 ವರ್ಷ 3 ತಿಂಗಳೇ ಡಿಲೇ ಅಂದ್ರೆ ಬರೀ ಅಪ್ರೂವಲ್ಗೆ ಇಷ್ಟಿಷ್ಟು ಇವ್ರು ಟೈಮ್ ತಗೊಂಡ್ರೆ ಕಾಮಗಾರಿ ಫಿನಿಶಿಂಗ್ ಎಷ್ಟು ಡಿಲೇ ಆಗುತ್ತೆ ಸರ್? 2036ಗೂ ಇದು ಮುಗಿಲಿಲ್ಲ ಅಂದ್ರೆ ಅದ್ರದ್ದು ಅಷ್ಟು ಭಾರ ಸಾರ್ವಜನಿಕರ ತಲೆ ಬರುತ್ತೆ. ಮತ್ತೆ ಅಂದಾಜು ವೆಚ್ಚವನ್ನು ಮತ್ತೆ ಪರಿಷ್ಕರಣೆ ಮಾಡ್ತಾರೆ, ಹೊಸ ರೇಟ್ ಬರುತ್ತೆ, ಪರಿಷ್ಕರಣೆ ಮಾಡ್ತಾರೆ. ಆಮೇಲೆ ನೀವು ಹೇಳ್ದಂಗೆ ಅಲ್ಲಿವರೆಗೂ ಬೆಳೆಯೋ ಸಾಲ ಎಲ್ಲ ನಾವು ಕಟ್ಟಬೇಕು. ಇತ್ತೀಚೆಗೆ ಮೆಟ್ರೋ ದರ ಏರಿಕೆ ಆದಾಗ ಮೇಡಮ್ ಒಂದು ಚರ್ಚೆ ಆಯಿತು. BMRCಯಲ್ಲಿ ಹೇಳ್ತು ಮುಂದಿನ 5 ವರ್ಷಗಳಿಗೆ ನಾವು ಪಡೆದುಕೊಂಡಿರುವ ಸಾಲಗಳನ್ನು ತೀರಿಸೋದಕ್ಕೆ ನಮ್ಗೆ 10,000 ಕೋಟಿ ರೂಪಾಯಿ ಹಣದ ಅವಶ್ಯಕತೆ ಇದೆ ಅಂತ. 10,000 ಕೋಟಿ ರೂಪಾಯಿ ಹಣದ ಅವಶ್ಯಕತೆ. ಬರ್ತೀನಿ ಮೇಡಮ್. ಸರ್, ಮಾತನಾಡ್ತಾ ಇದ್ದೀವಿ, ಎಷ್ಟು ಅವಶ್ಯಕತೆ ಇದೆ ಬೆಂಗಳೂರಿಗೆ? ಇಟ್ ಈಸ್ ನೆಸೆಸಿಟಿ ಫಾರ್ ಬೆಂಗಳೂರು. ಸರ್, ಬೆಂಗಳೂರಿಗೆ ಏನಾಗಿದೆ ಅಂತಂದರೆ, ನೀವು ಎಷ್ಟು ಸೌಕರ್ಯಗಳು ಕೊಡ್ತೀರೋ ಅಷ್ಟು ಜನ ಬೆಂಗಳೂರಿಗೆ ಬಂದು ಸೇರ್ತಾ ಇದ್ದಾರೆ, ವಲಸೆ ಬರ್ತಾ ಇದ್ದಾರೆ ಜನ. ನೀವು ಇನ್ಫ್ರಾಸ್ಟ್ರಕ್ಚರ್ ಜಾಸ್ತಿ ಮಾಡ್ತಾ ಇದ್ದೀರಾ, ವಲಸೆ ಬರ್ತಾ ಇದ್ದಾರೆ. ಈಗ ನೋಡಿ, ಸರ್ಜಾಪುರ ಟು ಹೆಬ್ಬಾಳ್ ನೀವೇನು ಲೈನ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಈಗ ಒಂದು 2 ತಿಂಗಳ ಒಳಗಡೆ ಸುಪ್ರೀಂ ಕೋರ್ಟ್ ಅವರು CECನ ಕಳಿಸಿದ್ರು. CEC ರಿಪೋರ್ಟ್ ಯಾವುದು? ಬನ್ನರ್ಘಟ್ಟನಲ್ಲಿ ನೀವು ತೊಗೊಂಡಿರ್ತಕ್ಕಂಥ ಜಾಗ ಯಾವುದಿದೆ, ಎಲಿಫೆಂಟ್ ಕಾರಿಡಾರ್ ಆಗಿರ್ಬೋದು, ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ದು ಜಾಗಗಳನ್ನ ನೀವು ಎಷ್ಟು ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ, ಏನು ಮಾಡಿದ್ದೀರಾ ಅಂತ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಏನಾದ್ರು ಸುಪ್ರೀಂ ಕೋರ್ಟ್ ಅವರು ನೀವು ಏನಾದರೂ ಈ ಮೌಲ್ಯಮಾಪನ ಮಾಡಿ ಇಂತಿಷ್ಟು ಜಾಗ ಪರಿಸರಕ್ಕೆ ಇಲ್ಲ ಅಂತಂದರೆ ಆನೆಗಳಿಗೆ, ಆನೆ ಕಾರಿಡಾರ್ಗೆ ಮೀಸಲಿಡಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಎಷ್ಟೋ ಯಾವುದು ಫ್ಯಾಕ್ಟ್ರಿಗಳಿಂದ ಇಲ್ಲ ಅಂತಂದ್ರೆ ಎಲೆಕ್ಟ್ರಾನಿಕ್ ಸಿಟಿನಲ್ಲಿರೋ IT ಕಂಪ್ನೀಸ್ ಏನಿದೆ ಅವು ಅಷ್ಟು ಜಾಗ ಖಾಲಿ ಮಾಡಬೇಕಾಗಿ ಬರುತ್ತೆ. ಇದು ಮೋಸ್ಟ್ಲಿ ಗಮನದಲ್ಲಿ ಇಟ್ಕೊಂಡು ಅಕಸ್ಮಾತ್ ಯಾವ್ದಾರ ಕಂಪ್ನಿಗಳು ಬೇರೆ ರಾಜ್ಯಕ್ಕೆ ಏನಾರು ಹೋದ್ರೆ ಇಲ್ಲಿ ರೈಡರ್ ಕೆಪಾಸಿಟಿ ಕಮ್ಮಿ ಆಗೋದ್ರಲ್ಲಿ ಅಲ್ಲಗಳಿಗೆ ಸಾಧ್ಯನೇ ಇಲ್ಲ. ಸೊ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ 37 ಕಿಲೋಮೀಟರ್ಗೆ ನಮ್ಗೆ ಎಷ್ಟು ನೀರು ಬೇಕು? ಒಂದು ಪಿಲ್ಲರ್ ಹಾಕೋದಕ್ಕೆ ನಮ್ಗೆ 500ರಿಂದ 600 ಲೀಟ್ರ್ ನೀರು ದಿನಂಪ್ರತಿ ಬೇಕು ಅದನ್ನು ಕ್ಯೂರಿಂಗ್ ಮಾಡೋದಕ್ಕೆ. ಸೊ ಅಷ್ಟು ನೀರು ನಮ್ಮ ಮಾನ್ಸೂನಲ್ಲಿ ಏನಾಗ್ತಾ ಇದೆ ಅಂತಂದರೆ, ಬೆಂಗಳೂರು ಒಳಗಡೆ ಮಳೆ ಆಗ್ತಾ ಇದೆ, ಯಲಹಂಕದಲ್ಲಿ ಸರಿಯಾಗಿ ಮಳೆ ಬೀಳ್ತಾ ಇಲ್ಲ, ಸರ್ಜಾಪುರದ ಕಡೆ ನೀರಿಲ್ಲ. ಇದರದ್ದು ನೇರ ಪರಿಣಾಮ ಎಲ್ಲಿಗೆ ಬೀಳುತ್ತೆ ಅಂತಂದರೆ, ಇದಕ್ಕೆ ಕ್ಯೂರಿಂಗಿಗೆ ನಾವು ಪೋರ್ಟೇಬಲ್ ವಾಟ್ರೇ ಬೇಕಾಗುತ್ತೆ, ಬಳಸ್ಕೋಬೇಕು. ನಾವು ನೀರು ಕುಡಿಯುವಂಥ ನೀರೇ ಕ್ಯೂರಿಂಗಿಗೆ ಬಳಸ್ಕೋಬೇಕಾಗತ್ತೆ. ಸೊ ಮತ್ತೆ ನಾವು ಅದನ್ನ ಪ್ರೆಷರ್ ಕಾವೇರಿಗೆ ಹಾಕ್ತೀವಿ. ಸೊ ಕಾವೇರಿಯಿಂದನೇ ನಾವು ಪಂಪ್ ಮಾಡ್ಕೋಬೇಕು. ಸೊ ನಾವು ಹೇಳೋದೇನು ಅಂತಂದ್ರೆ, ಕೆಲವು ಕಂಪ್ನಿಗಳು ಈಗಾಗಲೇ ಜನನೇ ಯೋಚನೆ ಮಾಡಿ, ಇಲ್ಲಿ ನಮ್ಮ ಆಕ್ಸಿಜನ್ ಏನು ಬ್ಯಾಂಕ್ ಅಂತ ಏನಿರುತ್ತೆ ಬೆಂಗಳೂರಿನಲ್ಲಿ ಉಸಿರಾಡುವಂಥ ಆಕ್ಸಿಜನ್ ಬ್ಯಾಂಕ್ ಲಂಗ್ ಕೆಪಾಸಿಟಿ ತುಂಬ ಕಮ್ಮಿ ಆಗ್ತಾ ಇದೆ. ನಾವೆಲ್ಲಾನು ಬೆಂಗಳೂರಲ್ಲಿ ಎಲ್ಲಾನು ನಮಗೆ ಬೆಂಗಳೂರಿನಲ್ಲೇ ಬೇಕು ಅಂತಂದ್ರೆ ಬೆಂಗಳೂರು ವಿಲ್ ಬಿ ಎ ಡಿಸಾಸ್ಟರ್. ನೀವು ಮೆಟ್ರೋ ಬರೋ ಅಷ್ಟರಲ್ಲಿ ಬೆಂಗಳೂರಿಗೆ ಏನು ಅನಾಹುತ ಆಗುತ್ತೋ ಗೊತ್ತಿಲ್ಲ. ಮುಂದಿನ 4 ವರ್ಷದಲ್ಲಿ ನಾವು 4 ವರ್ಷದಲ್ಲಿ ಮೆಟ್ರೋ ಸ್ಟಾರ್ಟ್ ಆಗುತ್ತೆ ಅಂತ ಮಾತಾಡ್ತಾ ಇದ್ದೀವಿ. ಬಟ್ ಬೆಂಗಳೂರಿಗೆ ತೊಂದರೆ ಏನಾಗ್ತಿದೆ, ಅದರದ್ದು ನೇರ ಪರಿಣಾಮ ಒತ್ತಡ ಏನಾಗಿದೆ ಅನ್ನೋದು ಚರ್ಚೆ ಆಗ್ತಾ ಇಲ್ಲ. ಸೊ ಬರೀ ನಾವು ಸಾವಿರಾರು ಕೋಟಿಗಳ ಬಗ್ಗೆ ಮಾತಾಡ್ತಿದ್ದೀವಿ, ಸಾವಿರಾರು ಜೀವಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ನಾವು. ಸೊ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರಿಗೆ ಬೇಕಾ, ಇಲ್ಲ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಸ್ಮಾರ್ಟ್ ಸಿಟಿ ಅಂತ ಮಾಡಿ ಬೇರೆ ಕಡೆ ಇದೇ ಒಂದಿಷ್ಟು ದುಡ್ಡನ್ನ ಬೇರೆ ಒಂದು ಯಾವ್ದಾದ್ರು ಒಂದು ಸ್ಮಾರ್ಟ್ ಸಿಟಿ ಅಂತ ನಿರ್ಮಾಣ ಮಾಡಿ ಪಕ್ಕದಲ್ಲಿ. ವೈ ಯು ವಾಂಟ್ ಟು ಬ್ರಿಂಗ್ every other projects to Bangalore? ಬೆಂಗಳೂರಿನ ಹೊರತುಪಡಿಸಿ ಬೇರೆ ನಗರಗಳು ಬೆಳೀಲಿ. ಬೆಂಗಳೂರಿಗೆ ಯಾಕೆ ಇಷ್ಟು ಮಾಡ್ತಾ ಇದ್ದೀರಾ? ಅಕ್ಕಪಕ್ಕ ನಮ್ಮ ಬೆಂಗಳೂರಿಗೆ ಗಾಳಿ ತರ್ತಾ ಇದೆ, ನೀರು ತರ್ತಾ ಇರೋಂಥ ಪ್ರದೇಶನೂ ನೀವು ಹಾಳು ಮಾಡ್ತಾ ಇದ್ದೀರಾ. ಪಿಲ್ಲರ್ಗಳಾಗ್ತೀರಾ, ಮತ್ತೆ ಅಲ್ಲೇನೋ ಒಂದು ಸುರಂಗ ಮಾಡ್ತೀರಾ. ಬೀಳ್ತಾ ಇರೋ ಮಳೆಗಳಿಗೆ ನಾವು ಅಂತರ್ಜಲಕ್ಕೆ ಜಾಗ ಕೊಡ್ತಾ ಇಲ್ಲ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿಲ್ಲ, ಬೋರ್ವೆಲ್ ಕೆಡ್ತಾ ಇದೆ, ಬೋರ್ವೆಲ್ ವಿಷಕಾರಿ ಆಗ್ತಾ ಇದೆ, ಜಲ ಸಂಪನ್ಮೂಲ ಹಾಳಾಗ್ತಾ ಇದೆ, ನಮಗೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ, ಅದರಲ್ಲಿ ವಿಷಾನಿಲ ಸೇರ್ಕೋತಾ ಇದೆ ಅಂತ ಮೊನ್ನೆ ಅಷ್ಟೇ ನಾವು ಇದೇ ಜೀ ವಾಹಿನಿಯಲ್ಲಿ ಮಾತಾಡಿದ್ವಿ. ಇದನ್ನೆಲ್ಲ ನಾವು ಮುಂದಿಟ್ಕೊಂಡು ಈ ಪ್ರಾಜೆಕ್ಟ್ ನಮಗೆ ಬೇಕಾ ಅಂತ ನಾನು ಕೇಳ್ತಾ ಇದ್ದೀನಿ. ಓಕೆ ಸರ್. ಐಶ್ವರ್ಯ ಅವರು ನಾವು ಮಾತನಾಡ್ತಾ ಇದ್ದೀವಿ, ರಾಜ್ಯ ಸರ್ಕಾರದವರು ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು, ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು, ಇತ್ಯಾದಿ ಮಾಡೋದಕ್ಕೆ
ಬೆಂಗಳೂರಿನಲ್ಲಿ ಸ್ಥಳಾವಕಾಶದ ಕೊರತೆ ಇದೆ. ಫ್ಲೈಓವರ್ಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ನಾವು ಮೇಲ್ಹಂತದಲ್ಲಿ ಮಾಡ್ತೀವಿ, ಅಲ್ಲೇನೋ ಸ್ಪೇಸ್ ಸಿಕ್ಬಿಡುತ್ತೆ. ನೀವು ಕಿರಿದಾದಂಥ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮನ್ನು ಕಂಟ್ರೋಲ್ ಮಾಡಬೇಕಂತ ಹೇಳಿದ್ರೆ ನಮಗೆ ಮೇಲ್ಸೇತುವೆ ಅಗತ್ಯತೆ ಇದೆ ಅಂತ ರಾಜ್ಯ ಸರ್ಕಾರದ ಪ್ರತಿಪಾದನೆ. ಇದನ್ನು ಹೊರತುಪಡಿಸಿ ಏನು ಮಾಡ್ಬೋದು ರಾಜ್ಯ ಸರ್ಕಾರವಾಗಿ? ಸರ್, ನಾವು ಸೇವ್ ಬೆಂಗಳೂರು ಕಮಿಟಿಯಿಂದ ರೀಸೆಂಟ್ ಆಗಿ ಒಂದು ಜನರ ಸಮಾವೇಶ ಮಾಡಿದ್ವಿ ಸರ್. ಓಕೆ. ಏನು ಈಗ ಈ ದೊಡ್ಡದು ರೋಡ್ಗೆ ಟನಲ್ ಮಾಡ್ತೀವಿ, ಅಂಡರ್ ಗ್ರೌಂಡ್ ಟನಲ್ ಮಾಡ್ತೀವಿ, ಅದಕ್ಕೆ 80,000 crore ಹೆಚ್ಚು ಬಜೆಟ್ ಮಾಡಿ ಅದನ್ನ ಪ್ರಸ್ತಾಪ ಮಾಡಿದಾಗ ನಾವು ಇದ್ರ ಬಗ್ಗೆನೇ ಎಲ್ಲ ಎಕ್ಸ್ಪರ್ಟ್ಸ್ ನ ಕರೆಸಿ ಸರ್, IAS ಇಂದ ಬೇರೆ ಬೇರೆ ಕಡೆಯಿಂದ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅಂದ್ರೆ ಅರ್ಬನ್ ಟೌನ್ ಪ್ಲಾನಿಂಗು, ರೋಡ್ ಕನ್ಸ್ಟ್ರಕ್ಷನ್, ಸಿವಿಲ್ ಇಂಜಿನಿಯರಿಂಗು, ಈ ತರ, ಆಮೇಲೆ ಇಕೋಲಜಿಸ್ಟ್, ಎನ್ವಿರಾನ್ಮೆಂಟಿಸ್ಟ್, ಇವ್ರನ್ನೆಲ್ಲ ಎಕ್ಸ್ಪರ್ಟ್ಸ್ ನ ಕರೆಸಿ. ಬಿಕಾಸ್ ವಿ ಆರ್ ನಾಟ್ ಎಕ್ಸ್ಪರ್ಟ್ ಸರ್, ನಾವು ಸಾಮಾನ್ಯ ಜನ, ನಮಗಾಗೋ ಅಂತ ತೊಂದರೆ ಬಗ್ಗೆ ನಮ್ಗೆ ಕನ್ಸರ್ನ್ ಇರೋದು. ಬಟ್ ಸೊಲ್ಯೂಷನ್ ಇವ್ರುಗಳಿಂದ ಬರಬೇಕು ಅಂತ ಹೇಳಿ ಅವ್ರನ್ನೆಲ್ಲ ಕರ್ಸಿದ್ವಿ ಸರ್. ಅವರು ನಮ್ಗೆ ಕೊಡ್ತಾ ಇರೋ ಸಿಂಪಲ್ ಸೊಲ್ಯೂಷನ್ ಅಂದ್ರೆ, ನೀವು ಫಸ್ಟ್ ಇರೋ ರೋಡ್ಗಳನ್ನ ಚೆನ್ನಾಗಿ ಮಾಡಿ. ಎಷ್ಟು ರೋಡ್ ಬೆಂಗಳೂರಲ್ಲಿ ಓಡಾಡೋದಕ್ಕೆ ಯೋಗ್ಯವಾಗಿದೆ ಸರ್? ಎಲ್ಲ ಕಡೆ ಗುಂಡಿ ಹಾಕೋದು. ನಮ್ಮಲ್ಲಿ ಹೆಂಗಾಗುತ್ತೆ ಅಂತ ಪರಿಸರವನ್ನು ಉಳಿಸ್ಕೊಳ್ಳೋದಕ್ಕಿಂತ ಕಡಿಯೋದೇ ಜಾಸ್ತಿ ಆಗುತ್ತೆ ಸರ್. ಈಗ ಲಾಲ್ಬಾಗು, ಪಾರ್ಕು, ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಎಲ್ಲಾ ಕಡೆ ನಮ್ ಗ್ರೀನ್ ಕವರ್ ಏನಿದೆ, ಲಂಗ್ ಸ್ಪೇಸ್ ಏನಿದೆ, ಅದಕ್ಕೆ ಸೀದಾ ಕೈ ಹಾಕ್ತಾ ಇದಾರೆ ಇವರು ಕನ್ಸ್ಟ್ರಕ್ಷನ್ ಹೆಸರಲ್ಲಿ. ಇದನ್ನ ನಿಲ್ಸ್ಬೇಕು. ಆಮೇಲೆ ಇನ್ನೊಂದು ಸಿಂಪಲ್ ಸೊಲ್ಯೂಷನ್ ಇದೆ ಸರ್, ವೆರಿ ಸಿಂಪಲ್ ಸೊಲ್ಯೂಷನ್. ನೀವು ಎಲ್ಲಾ ರೋಡ್ ನೀಟ್ ಮಾಡಿ, ಬಸ್ ಏನಿದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಏನಿದೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಂಡ್ ಟು ಎಂಡ್ ಟ್ರಾನ್ಸ್ಪೋರ್ಟ್ ನ ಎನ್ಶೋರ್ ಮಾಡಿ. ಇನ್ಕ್ರೀಸ್ ನಂಬರ್ ಆಫ್ ಬಸಸ್, ಇನ್ಕ್ರೀಸ್ ನಂಬರ್ ಆಫ್ ರೂಟ್ಸ್ ಅಂಡ್ ಬಸ್ ಫೇರ್ ಗಳನ್ನ ಕಮ್ಮಿ ಮಾಡಿ. ಇದು ಮಾಡಿದ್ರೆ ಸರ್, ಯಾರು ಸಾಮಾನ್ಯ ಜನ, ಮಿಡಿಲ್ ಕ್ಲಾಸ್ ಪೀಪಲ್ ದುಡ್ಡು ಖರ್ಚು ಮಾಡ್ಕೊಂಡು ಈ ಟ್ರಾಫಿಕ್ ಅಲ್ಲಿ, ಬಿಸಿಲಲ್ಲಿ ಕಿಲೋಮೀಟರ್ ಗಟ್ಟಲೆ ಗಾಡಿ ಓಡಿಸಕ್ ಯಾರು ಇಷ್ಟಪಡಲ್ಲ ಸರ್, ಇನ್ಕ್ಲೂಡಿಂಗ್ ಮೈ ಸೆಲ್ಫ್. ನಾವು ನೆಮ್ಮದಿಯಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಕೂತ್ಕೊಂಡು ಹೋಗಿ ಬರೋದಕ್ಕೆ ಇಷ್ಟಪಡ್ತೀವಿ ಫ್ಯಾಮಿಲಿ ಸಮೇತ. ನೀವು ನಮ್ಗೇನಾಗಿದೆ, ಒಂದು ಕಡೆ ಹೋಗ್ಬೇಕು, ಇವಾಗ ಇಲ್ಲಿ ಬರ್ಬೇಕು ಅಂದ್ರೆ ಸರ್, ನಾನು ಶೇಷಾದ್ರಿಪುರಂ ಇಂದ ಐ ಹ್ಯಾವ್ ಟು ಕಮ್ ಟು ZTV ಟ್ರಿನಿಟಿ ಮೆಟ್ರೋ ಅಂದ್ರೆ ಮೆಟ್ರೋ ಫೇರ್ ಅಂತ ಯೋಚನೆ ಮಾಡ್ತೀವಿ. ಇಲ್ಲ ಬಸ್ ಅಲ್ಲಿ ಬರ್ಬೇಕು ಅಂದ್ರೆ ಎಷ್ಟು ಬಸ್ ಚೇಂಜ್ ಮಾಡ್ಬೇಕು, ಎಷ್ಟು ದೂರ ನಡಿಬೇಕು, ಎಲ್ಲ ಯೋಚನೆ ಮಾಡ್ತೀವಿ. ಅವಾಗ ಏನಾಗುತ್ತೆ, ಗಾಡಿ ಬಿಕಮ್ಸ್ ಬೆಟರ್ ಆಪ್ಷನ್. ನೀವು ಇಲ್ಲಿ ಈ ಪ್ರಾಬ್ಲಮ್ ಏನು ಸಾಮಾನ್ಯ ಜನ ಫೇಸ್ ಮಾಡ್ತಾ ಇದೀವಿ ನಾವು, ಅದನ್ನ ಅಡ್ರೆಸ್ ಮಾಡಿ. ಬಸ್ ಕನೆಕ್ಟಿವಿಟಿ ಕೊಡಿ, ಬಸ್ ಸ್ಟಾಪ್ ಜಾಸ್ತಿ ಮಾಡಿ, ಬಸ್ ರೂಟ್ ಜಾಸ್ತಿ ಮಾಡಿ, ಬಸ್ ಫೇರ್ ಕಮ್ಮಿ ಮಾಡಿ, ಮೆಟ್ರೋ ದರನ ಕಮ್ಮಿ ಮಾಡಿ, ಆಟೋಮ್ಯಾಟಿಕ್ ಆಗಿ ರೋಡ್ ಮೇಲೆ ವಾಹನಗಳು ಕಮ್ಮಿ ಆಗುತ್ತೆ ಸರ್. ಆಮೇಲೆ ಶ್ರೀಮಂತರು ಒಬ್ರೊಬ್ರು 3-4 ಕಾರ್ ಇಟ್ಕೊಂಡಿದ್ದಾರೆ, ಮನೇಲಿ ಒಬ್ರೊಬ್ರಿಗೆ ಒಂದೊಂದು ಬೈಕ್ ಇಟ್ಕೊಂಡಿದ್ದಾರೆ. ಕಾನೂನು ಮಾಡಿ ನೀವು, ಒಂದು ಫ್ಯಾಮಿಲಿಗೆ 1 ಬೈಕ್ ಅಂಡ್ 1 ಕಾರ್. ಇತ್ತೀಚೆಗೆ ಒಂದು RTO ವರದಿ ನೋಡ್ತಾ ಇದ್ದೆ ಮೇಡಮ್. ಪ್ರತಿದಿನ ರಾಜಧಾನಿ ಬೆಂಗಳೂರಿನಲ್ಲಿ 1,200 ವಾಹನಗಳು RTOದಲ್ಲಿ ರಿಜಿಸ್ಟರ್ ಆಗ್ತಾ ಇದ್ದೇವೆ. 1,200 ವಾಹನಗಳು. ಆ 1,200ನಲ್ಲಿ ಯಥೇಚ್ಛವಾಗಿರುವಂತಹ ವಾಹನಗಳ ಸಂಖ್ಯೆಗೆ ದ್ವಿಚಕ್ರ ವಾಹನಗಳ ಸಂಖ್ಯೆ ಇದೆ. ಹೌದು ಸರ್. ಬರ್ತೀನಿ ಮೇಡಮ್, ಬರ್ತೀನಿ. ನಮ್ಮ ಜೊತೆಗೆ ಮೆಟ್ರೋ ಪ್ರಯಾಣಿಕರಾಗಿರುವಂತಹ ತ್ರಿವೇಣಿ ಅವರು ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮೆಟ್ರೋ ದರದ ಬಗ್ಗೆನೂ ಮಾತನಾಡಿದ್ವಿ. ಇತ್ತೀಚೆಗೆ ಇದೀಗ ಬೆಂಗಳೂರಿಗೆ ಬರಬೇಕಾಗಿದ್ದಂಥ, ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡಬೇಕಾಗಿದ್ದಂಥ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಕೇಂದ್ರ ಸರ್ಕಾರ ಅನುಮತಿ ನಿರಾಕರಣೆ ಮಾಡಿದೆ ಅಂತ. ಸಾರ್ವಜನಿಕರಾಗಿ ಮೆಟ್ರೋ ಮೇಲೆ ಕೆಳಗಡೆ ಬಸ್ ಹೋಗಬೇಕು ಅಂತ ನೀವು ಬಯಸ್ತೀರಾ? ಅಂತ ರಸ್ತೆ ಬೇಕು ಅಂತ ಅನ್ಕೊಳ್ತೀರಾ? ಅಂದರೆ ಅದೇ ಒಂದು ಏನೇ ಹೇಳಬೇಕು ಅಂತಂದರೆ, ಈಗ ಎಷ್ಟು ರೋಡ್ಗಳು ಹಾಳಾಗೋಗಿದೆ ಅಂತಂದರೆ, ಮೇಡಮ್ ಹೇಳ್ದಂಗೆ ಫುಟ್ಪಾತ್ ಕಡೆ ಆಗಿರ್ಬೋದು, ಮತ್ತು ಅಲ್ಲೇ ನಾವು ಎಷ್ಟು ರೋಡು ಅಗತ್ಯ ಆಗುತ್ತೋ ಅಷ್ಟು ರೋಡ್ನ ಸ್ವಲ್ಪ ದೊಡ್ಡದಾಗಿ ಮಾಡಿ, ಆಗ ಹಳ್ಳ ಗುಂಡಿಗಳನ್ನೆಲ್ಲ ಮುಚ್ಚಿ ಸ್ವಲ್ಪ, ಈಗ ಮೆಟ್ರೋ ಮಾಡಿದ್ರು, ಕೆಲವೊಬ್ಬರಿಗೆ ಅನುಕೂಲ ಆಗಿದೆ, ಪಾಪ ಎಲ್ಲ ಕೆಲಸಗಳಿಗೆ ಹೋಗೋರಿಗೆಲ್ಲ ಅನುಕೂಲ ಆಗಿದೆ, ಈಗ ಸ್ಟಾಪ್ ಮಾಡಿದ್ದಾರೆ. ಅದು ರನ್ನಿಂಗ್ ಮಾಡಿದ್ರೆ ಕೆಲವೊಬ್ಬರು ಕೆಲಸಗಳು ಹೋಗೋರಿಗೆಲ್ಲ ಸ್ವಲ್ಪ, ನೋಡಿ ಇವಾಗ ನಾವು ವಿಜಯನಗರ ಹತ್ತಿದ್ದಕ್ಕೆ 20 ನಿಮಿಷಕ್ಕೆ ಇಲ್ಲಿಗೆ ಬಂದಿದ್ದೀವಿ ನಾವು. ಸ್ವಲ್ಪ ಅಂದರೆ ಜನಕ್ಕೆ ಒಂದು ಅನುಕೂಲ ಆಗುತ್ತೆ, ಒಂದು ಜನಕ್ಕೆ ಅನುಕೂಲ ಆಗುವಂಥದ್ದನ್ನ ಒಂದು ಒಳ್ಳೆ ರೀತಿಯಲ್ಲಿ ಸರ್ಕಾರ ಮಾಡಿದ್ರೆ ಅದನ್ನ ನಾವು ತುಂಬ ಇಷ್ಟಪಡ್ತೀವಿ. ಮತ್ತೆ ಆ ರೋಡ್ಗಳಲ್ಲಿ ಬರ್ತಾ ಇದ್ರೆ ಎಷ್ಟೊಂದು ಒಂದು ಮನೆ ಆಕ್ಸಿಡೆಂಟೇ ಆಗೋಯ್ತು, ಪಾಪ ಪ್ರಾಣನೇ ಹೊರಟೋಯ್ತು ಅಂತ ರೋಡ್ಗಳೆಲ್ಲ ಸರಿ ಮಾಡಿ, ಮತ್ತೆ ಇವಾಗೆಲ್ಲ ಫುಟ್ಪಾತಲ್ಲೆಲ್ಲ ಗಾಡಿಗಳು ನಿಲ್ಲಿಸ್ತಾರೆ. ಅದು ಎಷ್ಟೋ ರೋಡು ತುಂಬಾ ಇದಾಗ್ಬಿಡುತ್ತೆ, ಅದನ್ನೆಲ್ಲ ಒಂದು ರೂಲ್ಸ್ ಮಾಡಿ, ಇವಾಗ ಮೇಡಮ್ ಹೇಳ್ದಂಗೆ ಇವಾಗೇನು ಒಂದೊಂದು ಮನೆಗೆ 2 ಗಾಡಿ 3 ಗಾಡಿ ಇಟ್ಕೊಂಡಿದ್ದಾರೆ, ಅವೆಲ್ಲ ರೋಡಲ್ಲೇ ಇರ್ತವೆ. ಎಷ್ಟು ಟ್ರಾಫಿಕ್ ಇರುತ್ತೆ, ಎಷ್ಟು ಸಿಗ್ನಲ್ ಕಷ್ಟ ಆಗುತ್ತೆ ನಮಗೆ ಬರೋದಕ್ಕೆ. ಮತ್ತೆ ಮನೆಯೆಲ್ಲ ಡ್ಯೂಟಿ ಮುಗಿಸ್ಕೊಂಡು ನೈಟ್ ಹೊತ್ತು ಬರೋದವರೆಗೆ ತುಂಬಾ ಟ್ರಾಫಿಕ್ ಎಷ್ಟು ಪ್ರಾಬ್ಲಮ್ ಇರುತ್ತೆ. ಮೆಟ್ರೋ ಮಾಡಿದ್ರು ಅನುಕೂಲ ಇದೆ, ಇಲ್ಲ ಅಂತಲ್ಲ, ಅನುಕೂಲ ಇದೆ. ಅದನ್ನು ಜನಕ್ಕೆ ಇನ್ನೂ ಒಂದಷ್ಟು ಅನುಕೂಲ ಆಗುವಷ್ಟು ಸ್ವಲ್ಪ ರೋಡ್ಗಳು, ಫುಟ್ಪಾತ್ ಆಗಿರ್ಬೋದು, ಮತ್ತೆ ಹಳ್ಳಗಳಿರ್ಬೋದು, ಅದನ್ನೇ ರೋಡ್ನ ಸ್ವಲ್ಪ ನೀಟಾಗಿ ಮಾಡಿ ಜನಕ್ಕೆ ಹೋಗುವಂತ ಅನುಕೂಲಗಳು ಮಾಡಿಕೊಟ್ರೆ ಸ್ವಲ್ಪ ಒಳ್ಳೇದು ಅಂತ ಅನ್ಕೊಂತೀನಿ. ಎಸ್ ಸರ್. ಪ್ರಕಾಶ್ ಸರ್, ರ್ಯಾಂಪ್ಗಳನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆಯಾ? ಒಂದು ನಿಮಿಷ, ನಾನು ಒಂದು ಒಳ್ಳೆ ಪ್ರಶ್ನೆ ನಮ್ಮ ಕೊಲೀಗ್ಸ್ ಮಾತಾಡಿದ್ದಾರೆ ನೋಡಿ. ನಮ್ಮ ಬೆಂಗಳೂರು ದುರಾದೃಷ್ಟ ಏನು ಅಂದರೆ,
ನಾವು ಮಾಸ್ ಟ್ರಾನ್ಸ್ಪೋರ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟು 1960 ಚರ್ಚೆ ನಡೆಯುತ್ತೆ, ಬಟ್ ಯಾವ ಸರ್ಕಾರನೂ ಅದರ ಬಗ್ಗೆ ಗಮನ ಕೊಡಲಿಲ್ಲ. ನಾರ್ಮಲಿ ಬೆಂಗಳೂರು ಇಷ್ಟು ಬೆಳೀಲೇಬಾರ್ದಿತ್ತು. ಬೆಂಗಳೂರನ್ನ ಹಂಗೆ ಇಟ್ಕೊಂಡು ಹಳೆ ಬೆಂಗಳೂರನ್ನ ನ್ಯೂ ಬ್ಯಾಂಗ್ಳೂರ್ ನಿರ್ಮಾಣ ಮಾಡಿ ಅದಕ್ಕೆ ನೀಟಾಗಿ ಪ್ಲಾನ್ ಮಾಡಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮತ್ತೆ ಟ್ರಾನ್ಸ್ಪೋರ್ಟು ಮಾಡಿದ್ರೆ ಇವತ್ತು ಈ ಪರಿಸ್ಥಿತಿ ಬೆಂಗಳೂರು ಬರ್ತಿರಲಿಲ್ಲ. ಬೆಂಗಳೂರು ಸಡನ್ ಆಗಿ ಬೆಳೆದ್ಬಿಡ್ತು. ಈ IT ಬೂಮ್ ಬಂದ ಆದ್ಮೇಲೆ ಕಂಪ್ಲೀಟ್ ಪ್ಲೀಸ್. ನಾನು ಯಾವತ್ತೂ ಅಷ್ಟೇ, ನೀವು ನೋಡಿ ಚೈನಾ ನೋಡಿ, ಜಪಾನ್ ನೋಡಿ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅವ್ರು ಪ್ಲಾನ್ ಮಾಡುವಾಗ ಬಸ್ಸು, ಸಬರ್ಬನ್ ರೈಲು, ಮೆಟ್ರೋ, ಏರ್ಪೋರ್ಟು ಎಲ್ಲ ಪ್ಲಾನ್ ಮಾಡ್ತಾರೆ. ನಮ್ಮಲ್ಲಾಗಿದೆ ಈ ಪ್ರಾಬ್ಲಮ್. ಇವತ್ತು ನೋಡಿ ಮೇನ್ CA ಸೈಟ್ಸು, ಮೇನ್ ಜಾಗಗಳು ಬೇರೆ ನಾವು ಟ್ರಾನ್ಸ್ಪೋರ್ಟ್ ಹಬ್ ಮಾಡಿ. ಇವಾಗ ಸುಭಾಷ್ ನಗರ್ ಬಸ್ ಸ್ಟ್ಯಾಂಡು ಕೆರೆ ಇತ್ತು, ಬೆಂಗಳೂರು ಹೈಯೆಸ್ಟ್ ಕೆರೆ ಇತ್ತು. ಇವಾಗ ಅಲ್ಲಿ ಮಾಡಬೇಕಾಯ್ತು, ಅದು ಕರೆಕ್ಟ್ ಆಗಿದೆ. ಯಾಕಂದ್ರೆ ಒಂದ್ ಕಡೆ ರೈಲ್ವೆ ಸ್ಟೇಷನು, ಒಂದ್ ಕಡೆ ಬಸ್ ಸ್ಟೇಷನ್ ಇತ್ತು. ಬಟ್ ಇಂಥ ಅನಿವಾರ್ಯತೆ ಬರ್ತಿರ್ಲಿಲ್ಲ ಮೊದಲೇ ಪ್ಲಾನ್ ಮಾಡಿದ್ರೆ. ಇವಾಗ ಇನ್ನೊಂದು ಹೇಳಿದ್ರು ಎಲಿಫೆಂಟ್ ಕಾರಿಡಾರ್ ಅಂತ. ಹೌದು, ನೋ ಡೌಟ್, ಬಿಕಾಸ್ ಎಲಿಫೆಂಟ್ ಟು ಮ್ಯಾನ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾ ಇದೆ. ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಇಡೀ ನಮ್ಮ ಕೊಡಗು, ನಮ್ಮ ಉತ್ತರ ಕರ್ನಾಟಕದ ಕಡೆ, ದಕ್ಷಿಣ ಕರ್ನಾಟಕ ತುಂಬ ಕಾನ್ಫ್ಲಿಕ್ಟ್ ಆಗ್ತಿದೆ. ಸೊ ಇದು ಒಂದು ಇಂಪಾರ್ಟೆಂಟು. ನೋಡಿ, ಪ್ರಾಣಿಗಳು ಅವರು ಬೇಕು. ಇನ್ನೊಂದು, ಇವಾಗ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನಾವು ಪಾಯಿಂಟಿಗೆ ಬರೋದಾದ್ರೆ, ಈಗ ಟ್ರಾಫಿಕ್ ಅನ್ನ ಕಡಿಮೆ ಮಾಡ್ತೀವಿ ಅನ್ನುವಂಥ ಉದ್ದೇಶಕ್ಕಾಗಿ ಇವರು ನಾವು ಮೆಟ್ರೋ ಮತ್ತು ಬಸ್ ಎರಡೂ ಸಮತಲದಲ್ಲಿ ಹೋಗಬೇಕು ಅನ್ನುವಂಥ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಒಂದು ವಾದ ಇದೆ. ಈ ವಾದದ ಜೊತೆಗೆ ಬಾಟ್ಲೆಕ್ ಸಮಸ್ಯೆ ಕೂಡ ಆಗುತ್ತೆ. ಈಗ ಒಂದು ಫ್ಲೈಓವರ್ನಲ್ಲಿದ್ದಂಥ ಎಲ್ಲ ವಾಹನಗಳು ಕೂಡ ಇಳಿಯುವಾಗ ಒಂದೇ ಕಡೆ ಜಮಾವಣೆ ಆಗೋದ್ರಿಂದ ಟ್ರಾಫಿಕ್ ಸಮಸ್ಯೆ ಹಾಗೇ ಇರುತ್ತೆ. ಸರ್, ಇದು ಎರಡು ಎಲಿಮೆಂಟ್ ಇದೆ. ನಾನು ಇದು ವೆರಿ ಇಂಪಾರ್ಟೆಂಟ್. ಹೆಬ್ಬಾಳು, ಸರ್ಜಾಪುರ ಒಂದ್ ಕಡೆಯಿಂದ IT ಸಿಟಿ, ಇನ್ನೊಂದ್ ಕಡೆ ನಾರ್ತ್ ಬೆಂಗಳೂರು, ಇಡೀ ಮಾರ್ಗ. ಆಮೇಲೆ 4 ಕಡೆ ಅಲೈನ್ಮೆಂಟ್ ಇದೆ. ಈ ರೆಡ್ ಮೆಟ್ರೋ ವಿಲ್ ಕನೆಕ್ಟ್ ಹೆಬ್ಬಾಳ್, ದೆನ್ ಡೈರಿ ಸರ್ಕಲ್, ದೆನ್ ನಮ್ಮ KR ಸರ್ಕಲ್. ಇದು ವೆರಿ ಇಂಪಾರ್ಟೆಂಟು. ಇವಾಗ 4 ತಿಂಗಳಾಯ್ತು ಅವ್ರು ವಾಪಸ್ ಕಳಿಸಿ, ರಿವೈಸ್ ಮಾಡಿ ಅಂತ. ನಾವು ನಿಮಗೆ ಇದು ಕೊಡ್ತಿಲ್ಲ, ನಿಮಗೆ ನಿರಾಕರಣೆ ಮಾಡಲಿಲ್ಲ. 4 ತಿಂಗಳ ಮುಂಚೆ ರಿವೈಸ್ ಮಾಡಿ ಬೇಕು 3 ತಿಂಗಳು ಕಳಿಸಿ ಅಂತ ಹೇಳಿದ್ರು. ಡಿಲೇ ಆಗಿದ್ದು ನಿಮ್ಗೆ ಗೊತ್ತಿದೆ. ಇವಾಗ ಅಟ್ಲೀಸ್ಟ್ ಇನ್ನೊಂದು 3 ತಿಂಗಳಲ್ಲಿ ಸ್ಟಡಿ ಮಾಡಿ ಕಳಿಸಿದ್ರೆ, ಇದು ನೋಡಿ ನ್ಯಾಚುರಲಿ ನೋಡಿ, ಇವಾಗ ಕಾಸ್ಟ್ 763 ಅಂದರೆ ನೋಡಿ ಎಲ್ಲ ಕಡೆ ಒಂದು ಬೆಂಚ್ ಮಾರ್ಕ್ ಇರುತ್ತೆ. 1 ಕಿಲೋಮೀಟರ್ಗೆ ಇಷ್ಟು, ಒಂದು ಮನೆ ಕಟ್ಟಕ್ಕೆ ಇಷ್ಟು ಅಂತ ಒಂದು ಅಂದಾಜು ಇರುತ್ತೆ. ಅದು ಮಾಡಿಕೊಟ್ರೆ ಕೊಡ್ತಾರೆ. ಇವತ್ತು ನೋಡಿ ಆಲ್ರೆಡಿ 2A ಕೊಟ್ಟರು, 2A TB ಕೊಟ್ಟರು, 3 ಕೊಟ್ಟರು. ನಮ್ಮ JP ನಗರ್ ಕೆಂಪಪುರ ಅಲ್ಲಿ ಅವರು 2 years ಡಿಲೇ ಮಾಡಿದ್ದಾರೆ. ಯಾರು? ಟೆಂಡರ್ ಕರಿಯಕ್ಕೆ. ಸೊ ಹಿಂಗ್ ಡಿಲೇ ಮಾಡಿದ್ರೆ ಕಾಸ್ಟ್ ಎಸ್ಕಲೇಷನ್ ಆಗುತ್ತೆ. ನೀವು ಆದಷ್ಟು ಸರ್ಕಾರಗಳು ಅವ್ರ ಹಸ್ತಕ್ಷೇಪ ಮಾಡೋದು ಕಮ್ಮಿ ಮಾಡಬೇಕು. ಮಧ್ಯ ಡಿಸೈನ್ ಚೇಂಜ್ ಮಾಡೋದು, ಅಲೈನ್ಮೆಂಟ್ ಚೇಂಜ್ ಮಾಡೋದು ಕಮ್ಮಿ ಮಾಡಬೇಕು. ಇದು ಅವ್ರ BMRC ಬಿಟ್ಬಿಟ್ರೆ ಅವರು ಇಂಡಿಪೆಂಡೆಂಟ್ ಏಜೆನ್ಸಿ ಜೊತೆ ಯಾವಾಗ ಸರ್ವೆ ಮಾಡಿಸ್ತಾರೆ ಅದೆಲ್ಲ ಪ್ಲಾನ್ ಮಾಡ್ತಾರೆ. ಗೊತ್ತಾ, ಪರ್ ಹವರ್ ಪರ್ ಡೈರೆಕ್ಷನ್ ಎಷ್ಟು ಟ್ರಾಫಿಕ್ ಇದೆ ಅದು ನಡೆಯುತ್ತೆ. ಸೊ ನೀವು ಮಧ್ಯ ಮಾಡಿದ್ರೆ ಕಾಸ್ಟ್ ಎಸ್ಕಲೇಷನ್ ಜಾಸ್ತಿ ಆಗುತ್ತೆ. ಕಾಸ್ಟ್ ಎಸ್ಕಲೇಷನ್ ಆದರೆ ಕೇಂದ್ರ ಸರ್ಕಾರ ಒಂದು ಜವಾಬ್ದಾರಿ ಇದೆ ಸರ್. ಈಗ ಆಟೋ ಈಗಾಗಲೇ 30 ರೂಪಾಯಿಗೋ 40 ರೂಪಾಯಿಗೋ ತಂದು ನಿಂತಿದೆ. ನಾವು ಅವ್ರಿಗೆ 7 ಗಂಟೆಯಿಂದ 9 ಗಂಟೆ, ಇಲ್ಲಾಂದ್ರೆ 8 ಗಂಟೆಯಿಂದ 10 ಗಂಟೆ ತನಕ ನೀವು ಆಟೋ ಈಚೆ ಬರಬೇಡಿ, ನಿಮ್ಮ ದರಗಳನ್ನ ನಾವು 100 ರೂಪಾಯಿಗೆ ಕೊಡ್ತೀವಿ ಅಂತಂದ್ರೆ 2 ಅವರ್ ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡ್ಕೋಬೋದಾ? ಬರೀ ಫಸ್ಟ್ 2 hours. ಸರ್ಕಾರಿ ಸ್ವಲ್ಪ ಇಂಟರಪ್ಟ್ ಆಗ್ತೀನಿ. ಈ ಹಿಂದೆ ಐ ಥಿಂಕ್ ಕರೋನಾ ಸಮಯದಲ್ಲಿ ಅನ್ಸುತ್ತೆ, ಕರೋನಾ ಮುಂಚೆನೋ ಅಥವಾ ಕರೋನಾ ಆದ್ಮೇಲೆ ಬೆಂಗಳೂರಿನಲ್ಲಿ ಕೆಲ ಭಾಗಗಳಲ್ಲಿ ಬಸ್ ಪಥ ಅಂತ ಒಂದು ಯೋಜನೆ ಮಾಡಿದ್ರು. ಬಸ್ ಪಥ ಅಂತ ಒಂದು ರಸ್ತೆ ಮಾಡಿದ್ರು. ಆ ಬಸ್ ಪಥದಲ್ಲಿ ಕೇವಲ BMTC ಬಸ್ಗಳು ಮಾತ್ರ ಹೋಗಬೇಕು, ಉಳಿದ ಖಾಸಗಿ ವಾಹನಗಳು ಓಡಾಡೋದಕ್ಕೆ ಅವಕಾಶ ಇಲ್ಲ ಅಂತ ಅದೊಂದು ಪ್ರಾಯೋಗಿಕವಾಗಿ ಹೌದು ಅದನ್ನು ಮಾಡಿದ್ರು. ಅದು ಯಶಸ್ವಿ ಆಗಲಿಲ್ಲ ಸರ್ ಬೆಂಗಳೂರಲ್ಲಿ. ಹೌದು, ಯಶಸ್ವಿ ಆಗಲಿಲ್ಲ. ಬಟ್ ಏನು ಮಾಡ್ಬೋದಿತ್ತು ಅಂತಂದ್ರೆ 2 ಅವರ್ ಬರೀ ಟ್ರಾನ್ಸ್ಪೋರ್ಟೇಷನ್ ಗವರ್ಮೆಂಟ್ ಸರ್ಕಾರಿ ವಾಹನಗಳು ಓಡಾಡಬೇಕು. ಫಸ್ಟ್ 2 hours 7 to 9. 8 ರಿಂದ 9 ಮಕ್ಕಳು ಸ್ಕೂಲ್ಗೆ ಹೋಗೋರ್ಗೆ ಮಾತ್ರ ಪ್ರಾಮುಖ್ಯತೆ. ಆಮೇಲೆ ಕೆಲವ್ರಿಗೆ ಪ್ರಾಮುಖ್ಯತೆ ಕೊಟ್ಟರೆ ಹೈಬ್ರಿಡ್ ಆಗುತ್ತೆ. ಈಗ ಏನಾಗಿದೆ ಅಂತಂದ್ರೆ ಹೈಬ್ರಿಡ್ ಆಗಿದೆ. 4 ದಿನ ಮನೇಲಿ ಕೂತ್ಕೊಂಡು ಕೆಲಸ ಮಾಡೋರಿದ್ದಾರೆ, 2 ದಿನ ಮತ್ತೆ ಆಫೀಸ್ಗೆ ಹೋಗೋರಿದ್ದಾರೆ.
ಕೆಲ್ಸದವ್ರು ಯಾರು ಕಂಪ್ನಿಗಳವರೇ ನಿಮ್ಗೆ ಈ ತರ ಚೇಂಜಸ್ ಕೊಟ್ರೆ ಎಲ್ಲರೂ 9 ಗಂಟೆಗೆ ಮನೆ ಬಿಡಬೇಕು ಅಂತಂದ್ರೆ ಕಷ್ಟ. ಬೆಂಗಳೂರಿನಲ್ಲಿ ಇರತಕ್ಕಂತ ಒಂದು ಪರಿಸ್ಥಿತಿನಲ್ಲಿ ಎಲ್ಲರೂ 9 ಗಂಟೆಗೆ ನೀವು ಪಂಚ್ ಮಾಡಬೇಕು ಅಂತಂದ್ರೆ ಎಲ್ಲರೂ ರೋಡಲ್ಲೇ ಇರ್ತೀವಿ, ಎಲ್ಲರೂ ರಸ್ತೆನಲ್ಲೇ ಇರ್ತೀವಿ, ಯಾರು ಎಲ್ಲಿಗೂ ಹೋಗಕ್ಕಾಗಲ್ಲ. ಬರೀ ಮೆಂಟಲ್ ಸ್ಟ್ರೆಸ್, BP ಎರಡೇ ಇರುತ್ತೆ ಹೊರತು ನಮ್ಮಲ್ಲಿ ನಾವೇ ಮಾರ್ಪಾಡು ಮಾಡ್ಕೋಬೇಕು. ಇಷ್ಟು ವಾಹನ ದಟ್ಟಣೆಗಳಿದೆ, ಒಂದ್ ಕಡೆಯಿಂದ ಒಂದ್ ಕಡೆ ಹೋಗೋರು. ಎಲ್ಲೆಲ್ಲಿ ಸರ್ಕಾರಿ ವಾಹನಗಳಿಗೇನೆ ವಿಶೇಷವಾದಂತಹ ಒಂದು ಅಲ್ಲ, ಅವರು ಅಂಕಿಅಂಶ ಕೊಡ್ತಿದ್ದಾರೆ ಸರ್. ಇಂಥ ಕಾರಿಡಾರ್ಗಳನ್ನು ಮಾಡೋದ್ರಿಂದ ಈಗ ರಾಗಿಗುಡ್ಡ ಮತ್ತು ಸಿಲ್ಕ್ ಇನ್ಸ್ಟಿಟ್ಯೂಟ್ ನಡುವೆ 30% ಸಮಯದ ಉಳಿತಾಯ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅವರು. ನಾವು ಹೇಳ್ತಾ ಇರೋದು ಅದ್ರ ಬದಲು ಈ ಒಂದು ಪ್ರಾಜೆಕ್ಟ್ನ ಪಕ್ಕದ ಯಾವ್ದಾರು ಒಂದು ಊರನ್ನ ಉದ್ಧಾರ ಮಾಡೋಣ, ಸ್ಮಾರ್ಟ್ ಸಿಟಿ ಅಂತ ಯಾವ್ದಾರು ಬೆಂಗಳೂರು ಪಕ್ಕದಲ್ಲಿ ಯಾವ್ದಾರು ಒಂದು ಜಾಗ ನೋಡ್ಬೋದಲ್ಲ. ತುಮಕೂರನ್ನೇ ನೋಡ್ಬೋದು, ಈಗಾಗಲೇ ರೇಸ್ ಕೋರ್ಸ್ ನಮ್ಮ ಮೊನ್ನೆ ನೋಡಿದ್ವಿ, ಟರ್ಫ್ ಕ್ಲಬ್ ಕುಣಿಗಲ್ಗೆ ಶಿಫ್ಟ್ ಆಗ್ತಾ ಇದೆ. ಆ ಥರದ್ದು ಯಾವ್ದಾರು ಒಂದು ತುಮಕೂರು ಮತ್ತೆ ಕುಣಿಗಲ್ ಮಧ್ಯದಲ್ಲಿ ಏನಾದ್ರು ಒಂದು ಮಾಡ್ಕೋಬೋದಲ್ಲ. ಓಕೆ, ಬೆಂಗಳೂರಿಗೆ ಬೆಂಗಳೂರಿಗೆ ಯಾಕೆ ಬೇಕು? ವೈ ವಿ ನೀಡ್ ಎವ್ರಿ ಪ್ರಾಜೆಕ್ಟ್ ಇನ್ ಬ್ಯಾಂಗ್ಳೂರ್? ಎಲ್ಲರಿಗೂ ಸಮಸ್ಯೆನೆ, ಸ್ಟ್ರೆಸ್. ಮನೆಯಿಂದ ಆಫೀಸ್ಗೆ ಹೋಗಕ್ಕೆ ಸ್ಟ್ರೆಸ್ಸು, ಮಕ್ಕಳನ್ನ ರೆಡಿ ಮಾಡೋಕ್ಕೆ ಸ್ಟ್ರೆಸ್ಸು, ವಿಧಾನಸೌಧದ ಕಡೆ ಹೋಗೋಕ್ಕೆ ಸ್ಟ್ರೆಸ್ಸು, ಎಲ್ಲಾನು ಸ್ಟ್ರೆಸ್ ಅಲ್ಲೇ ಇದ್ದೀವಿ. ವೈ ಕಾಂಟ್ ವಿ ಚೇಂಜ್ ಇಟ್? ಕೂತ್ಕೊಂಡು ಯಾರು ಮಾತಾಡ್ಬೋದಲ್ಲ. ಈ ಕಾರಿಡಾರ್ಗಳಿಂದ ಪರಿಸರಕ್ಕೆ ಏನ್ ಧಕ್ಕೆ ಆಗುತ್ತೆ ಸರ್? ಅದೇ ಹೇಳ್ದನಲ್ಲ, ಕಾರಿಡಾರ್ ಮಾಡ್ಬೇಕಂದ್ರೆ ಎಷ್ಟು ಮರಗಳು ಹೋಗುತ್ತೆ, ಎಷ್ಟು ನೀವು ಟನಲ್ ಮಾಡ್ಬೇಕಾಗತ್ತೆ, ಎಷ್ಟು ಬೆಳೆಸ್ತೀವಿ ಅಂತಾರ ಅವರು. ಅಲ್ಲ, ಅದನ್ನೇ ನಾವು ಇದನ್ನೇ ಈ ಬೇರೆ ಕಡೆ ಬೆಳೆಸೋದನ್ನೇ ಇದನ್ನೇ ಬೇರೆ ಕಡೆ ಬೆಳೆಸಿ ಅಂತ ನಾವು ಹೇಳ್ತಾ ಇರೋದು. ಓಕೆ, ಇದನ್ನು ನೀವೇನು ಬೇರೆ ಕಡೆ ಬೆಳೆಸ್ತೀನಿ ಅಂತಿದ್ದೀರಾ, ಹಾಲು ಇರೋದನ್ನ ಹಾಳು ಮಾಡಿ ಅಲ್ಲಿ ಬೆಳೆಸೋದು ಬದಲು ಇಂಟಿಗ್ರೇಟೆಡ್ ಒಂದು ಪ್ಲಾನ್ ಮಾಡಿ. ಯಾವ್ದಾದ್ರು ಬೇರೆ ಒಂದು ನಮ್ಮ ಪಕ್ಕದಲ್ಲಿ ಯಾವುದೋ ಒಂದು ಸಿಟಿ ಉದ್ಧಾರ ಆಗುತ್ತಲ್ಲ, ಅಲ್ಲಿರೋ ಜನಗಳಿಗೂ ಒಂದು ಅವಕಾಶಗಳು ಸಿಗತ್ತಲ್ಲ. ಅವನ ಟ್ರಾನ್ಸ್ಪೋರ್ಟೇಷನ್ ನೋಡ್ಕೋಬಹುದು, ಇಲ್ಲ ಮಗದೊಂದು ಅಲ್ಲಿರೋ ಜನಗಳು ಉದ್ಧಾರ ಆಗಲಿ. ಬರೀ ಬೆಂಗಳೂರು ಅಂತ ನಾವು ಯಾಕೆ ಇದು ಮಾಡ್ತಾ ಇದೀವಿ? ಎರಡನೇದು, ಹೊಸೂರಲ್ಲಿ ಏನಾರ ಏರ್ಪೋರ್ಟ್ ಬಂತು ಅಂತಂದ್ರೆ ತಮಿಳ್ನಾಡವ್ರದ್ದು, ಇಲ್ಲಿರದ ಇನ್ಫ್ರಾಸ್ಟ್ರಕ್ಚರ್ ಹಾಳಾಗುತ್ತೆ. ನೀವೇನು ರೈಡರ್ ಅಂತ ಹೇಳ್ತಾ ಇದ್ದೀರಲ್ಲ, ಅವರು ಹೊಸೂರಲ್ಲಿನೂ ತಮಿಳ್ನಾಡು ಸರ್ಕಾರ ಏರ್ಪೋರ್ಟ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಸೊ ಅವಾಗ ಅನುಮತಿ ಕೊಟ್ಟಿಲ್ಲ, ಕೇಂದ್ರ ಅನುಮತಿ ಕೊಟ್ಟಿಲ್ಲ. ಇವತ್ತೆಲ್ಲ ನಾಳೆ ಕೊಟ್ಟರುವೆ, ಇಲ್ಲ ಅಂತಂದ್ರೆ ಏನೋ ಆಯ್ತು ಅಂತಂದ್ರೂ ನಾವು ಆ ದೂರಾಲೋಚನೆ ಇಟ್ಕೊಂಡು ನಾವು ಕೆಲಸ ಮಾಡ್ಬೇಕಾಗತ್ತಲ್ಲ. ಸರ್, ಬರ್ತೀನಿ, ಮಾತನಾಡ್ತೇವೆ. ಪ್ರಕಾಶ್ ಮಂಡತ್, ನಾನೊಂದು ಪಾಯಿಂಟ್ ರೈಸ್ ಮಾಡಿದೆ. BMRC ಅಧಿಕಾರಿಗಳು ಹೇಳ್ತಾರೆ, ಮೆಟ್ರೋ ಸ್ಟೇಷನ್ಗಳು ಈಗ ಬೆಂಗಳೂರಿನಲ್ಲಿ ಏನಿವೆ ಅದಕ್ಕಿಂತ ಕಡಿಮೆ ನಾವು ನಿರ್ಮಾಣ ಮಾಡಿದರೆ ಇದರಿಂದ ಒಂದು 2,000-3,000 ಕೋಟಿ ಹಣ ಉಳಿತಾಯ ಆಗುತ್ತೆ ಅಂತ. ಇಟ್ ಈಸ್ ಪಾಸಿಬಲ್, ಬಟ್ ಅದು ತಪ್ಪು ಹಾಗೆ ಮಾಡೋದು ಅಂತ ಅವರ ವಾದ ಕೂಡ ಇದೆ. ನಂದು ಒಂದು ಬೆಂಗಳೂರಲ್ಲಿ ಇವತ್ತು ಕಟ್ಟಿರೋ ಸ್ಟೇಷನ್ಸ್ ಇದೆಯಲ್ಲ, ಅದರ ಲೆಂತ್ ತುಂಬ ಕಡಿಮೆ ಇದೆ. ಓಕೆ, ನೀವು ಕೆಂಪೇಗೌಡರಲ್ಲಿ ನೋಡಿ, ಡಬಲ್ ಲೈನ್ ಮಾಡಬೇಕಾಗತ್ತೆ. ಸ್ಟೇಷನ್ ಲೆಂತ್ ಕಮ್ಮಿ ಮಾಡೋಕ್ಕೆ ನಾವು ನಿರಾಕರಿಸ್ತೀವಿ. ನಮ್ಮ ಆಸ್ ಎ ಬ್ಯಾಂಗ್ಳೂರ್ 2,000 ರೂಪಾಯಿ ಯಾವ ಲೆಕ್ಕ ಸರ್ ನೀವು ಹೇಳಿ ನನಗೆ? ವಾಟ್ ಇಸ್ ದ 1.5%, 2%? ಓಕೆ, ಸಾರಿ 10%. ಏನು ಎಲ್ಲಿದೆ ಸರ್? ಅವಾಗ 8.5-9% ಬರುತ್ತೆ. ನೀವು ನೆಗೋಷಿಯೇಷನ್ ಮಾಡುವಾಗ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡುವಾಗ, ಪ್ರಾಜೆಕ್ಟ್ ಕನ್ಸಲ್ಟೆನ್ಸಿ ಮಾಡುವಾಗ ಕಾಸ್ಟ್ ಎಸ್ಕಲೇಷನ್ ಅವಾಯ್ಡ್ ಮಾಡಬೇಕು. ಇದು ಅವಧಿ ಮೇಲೆ ಪೂರ್ಣ ಮಾಡೋದು ನೋಡಬೇಕು. ಆಮೇಲೆ ಅವಾರ್ಡ್ ತಗೋಬೇಕು. ಜನರಿಂದ ಅವಾರ್ಡ್ ಸಿಗುತ್ತೆ, ಸರ್ಕಾರದಿಂದ ಅವಾರ್ಡ್ ಸಿಗುತ್ತೆ, ಪ್ರೆಸ್ ಇಂದ ಅವಾರ್ಡ್ ಸಿಗುತ್ತೆ. ಸೊ ಸ್ಟೇಷನ್ ಬಿಲ್ಡಿಂಗ್ ಕಮ್ಮಿ ಮಾಡಕ್ಕೆ ನಾನು ಐ ಆಮ್ ನಾಟ್ ಫಾರ್ ಇಟ್. ಇಲ್ಲಿ ಒಂದು ಪ್ರಶ್ನೆ ಇದೆ. ಕೇಂದ್ರ ಸರ್ಕಾರ DPR ಅನ್ನು ಮರು ಪರಿಷ್ಕರಣೆಗೆ ಕಳಿಸುವಾಗ ಒಂದು ಪಾಯಿಂಟನ್ನು ರೇಸ್ ಮಾಡಿದ್ದಾರೆ. ನೀವು 37 ಕಿಲೋಮೀಟರ್ ಉದ್ದದ ಈ ಕಾರಿಡಾರ್ ಅನ್ನು ಮಾಡುವ ಬದಲು ಆಯ್ದ ಸ್ಥಳಗಳಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ನಾನು ಅವಾಗ ನಾನು ಪ್ರಸ್ತಾವಿಕವಾಗಿ ಹೇಳಿದೆ ನಿಮಗೆ. ಇಟ್ ಈಸ್ ಪಾಸಿಬಲ್ ಸರ್. ಸರ್, ಇಂಜಿನಿಯರಿಂಗಲ್ಲಿ ವಾಟ್ ಈಸ್ ನಾಟ್ ಪಾಸಿಬಲ್? ನಾನು ಜಪಾನ್ ನೋಡಿದೆ, 2 ಬಿಲ್ಡಿಂಗ್ ಮಧ್ಯ ಆ ಒಂದು ಫ್ಲಾಟ್ ತಗೊಂಡು ಅದರ ಒಳಗೆ ಟ್ರೈನ್ ತಗೊಂಡೋಗಿದ್ದಾರೆ. ಎಲ್ಲೇ ಒಂದು ಅಪಾರ್ಟ್ಮೆಂಟ್ ಒಳಗೆ ಟ್ರೈನ್ ಹೋಗುತ್ತೆ. ಆ ಜಾಗ ಖರೀದಿ ಮಾಡಿ ಆ ಅಪಾರ್ಟ್ಮೆಂಟ್ ಒಳಗೆ ಟ್ರೈನ್ ಹೋಗುತ್ತೆ, ಅಲ್ಲಿಂದ ಪಾಸ್ ಆಗುತ್ತೆ. ವಾಟ್ ಈಸ್ ನಾಟ್ ಪಾಸಿಬಲ್ ಸರ್? ಇವತ್ತು ಟೆಕ್ನಾಲಜಿ ಮತ್ತೆ ನಿಮ್ಮ ಎಕ್ಸ್ಪರ್ಟೈಸ್ ಎಷ್ಟಿದೆ, ಯು ಕ್ಯಾನ್ ಡೂ, ನಥಿಂಗ್ ಈಸ್ ಇಂಪಾಸಿಬಲ್. ನಾನು 2013 ಒಂದು ಹೈ ಸ್ಪೀಡ್ ರೈಲ್ ಲೋ ಕಾಸ್ಟ್ ಸೊಲ್ಯೂಷನ್ ಕಾನ್ಫರೆನ್ಸ್ಗೆ ಹೋಗಿದ್ದೆ ಡೆಲ್ಲಿನಲ್ಲಿ. ನಮ್ಗಿನ್ನೂ ಈ ಬುಲೆಟ್ ಟ್ರೈನ್ ಇವಾಗ ಬರ್ತಿದೆ, ಈ ಹೈ ಸ್ಪೀಡ್ ಟ್ರೈನ್ಗಳು ಇವಾಗ ಬರ್ತಿದೆ. ನಾನು ಅಲ್ಲಿ ಹೋಗ್ಬಿಟ್ಟು ಚೇರ್ಮನ್ ಕೇಳಿದೆ ರೈಲ್ವೆ ಬೋರ್ಡ್ಗೆ, ಅರುಣಾನಂದ್ ಕುಮಾರ್ ಅಂತ ಅವರಾಗಿರೋದು ಚೇರ್ಮನ್ ರೈಲ್ವೆ ಬೋರ್ಡ್. ಏನು ಸರ್, ನಾನು ಎಲ್ಲ ನೋಡಿದೆ ನಿಮ್ಮ ಪ್ರೆಸೆಂಟೇಷನ್, 2 ದಿನ ನಾನು ಎವ್ರಿ ಸೆಷನ್ ಅಟೆಂಡ್ ಮಾಡಿದ್ದೀನಿ. ನನಗೆ ಫಸ್ಟ್ ಹೇಳಿ, ನೀವು ನಮ್ಮಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಒಂದೇ ಟ್ರ್ಯಾಕ್ ಅಲ್ಲಿ ಗೂಡ್ಸು, ಮೇಲು, ಎಕ್ಸ್ಪ್ರೆಸ್ಸು, ಸೂಪರ್ ಫಾಸ್ಟು, ರಾಜಧಾನಿ, ಶತಾಬ್ದಿ ಮತ್ತೆ ಎಮೋ ಟ್ರೈನ್ಸ್ ಓಡಿಸ್ತೀರಾ? ಹೆಂಗೆ ಸರ್ ನಿಮ್ದು ಆಗತ್ತೆ ಅಂತ ಹೇಳಿದೆ. ನಾನು ಕೇಳಿದೆ, ನಮ್ಮ ಹತ್ರ ಇರೋ ಟ್ರ್ಯಾಕ್ ಡೆಡಿಕೇಟೆಡ್ ಟ್ರ್ಯಾಕ್ ಇಲ್ಲ,
ಗೂಡ್ಸ್ಗೆ ಓಕೆ ಡೆಡಿಕೇಟ್ ಟ್ರ್ಯಾಕ್ ಇಲ್ಲ ಫಾಸ್ಟ್ ಟ್ರೈನ್ಗೆ ಒಂದೇ ಟ್ರ್ಯಾಕ್ ಮೇಲೆ ಹೆಂಗೆ ಓಡಿಸ್ತೀರ ಅಂತ ಕೇಳಿದೆ. ಅದಕ್ಕೆ ಅವರು ತಕ್ಷಣ ಉತ್ತರ ಕೊಡೋಕ್ಕಾಗಲಿಲ್ಲ. ಆದರೆ ತಯಾರಿ ನಡೆಸಬೇಕು, ತಯಾರಿ. ಓಕೆ, ಅದೇ 1 ವರ್ಷ ನಮ್ಮವರು ನಂತರ ಒಂದು ಸರ್ಕಾರ ಬರುತ್ತೆ, ಇವಾಗಿರೋ ಸರ್ಕಾರ. ಓಕೆ, ನಾನು ಯಾವ ಸರ್ಕಾರನೂ ಇದು ಮಾಡ್ತಿಲ್ಲ. ಓಕೆ, ಅವರು ನೋಡಿ ಈ ಚಾಲೆಂಜ್ ತಗೊಂಡ್ರು. 2014 2017 ತನಕ ದೇ ಹ್ಯಾವ್ ವಾಶ್ಡ್ ಎವ್ರಿಥಿಂಗ್. ಫಸ್ಟ್ ಬಜೆಟ್ನ ಕಿತ್ತಾಕಿದ್ರು, ರೈಲ್ವೆ ಬಜೆಟ್ನ ಕಿತ್ತಾಕಿದ್ರು. ಯಾಕೆ ಕಿತ್ತಾಕಿದ್ರು ಅಂದರೆ ಆ ಪ್ರತಿ ವರ್ಷ ಆ ಬಜೆಟ್ ಟೈಮಲ್ಲಿ ಆ ರೈಲ್ವೆ ಮಿನಿಸ್ಟ್ರು ಮತ್ತು ರೈಲ್ವೆ ಅದಕ್ಕೆ ಹುಚ್ಚಿಡ್ಬಿಡುತ್ತೆ. ಎಲ್ಲ MP ನನ್ನ ರಾಜ್ಯಕ್ಕೆ ಒಂದು ಕೊಡು ಟ್ರೈನು, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಟ್ರೈನ್ ಕೊಡು, ನನಗೆ ಈ ಪ್ರಾಜೆಕ್ಟ್ ಕೊಡು, ವಿತೌಟ್ ಎನಿ ಸ್ಟಡಿ, ವಿತೌಟ್ ಎನಿ ಸರ್ವೆ ಅದು ಸ್ಯಾಂಕ್ಷನ್ ಮಾಡಿಬಿಡ್ತಿದ್ರು. ಹಾಗೆ 455 ಪ್ರಾಜೆಕ್ಟು ಸೋಷಿಯಲ್ ಆಬ್ಲಿಗೇಷನ್ ಮೇಲೆ ಮತ್ತೆ ರೇಟ್ ಆಫ್ ರಿಟರ್ನ್ ಕಮ್ಮಿ ಇಲ್ದಿರೋ 5 ಲಕ್ಷ ಕೋಟಿ ಪ್ರಾಜೆಕ್ಟ್ ಬಿದ್ದಿತ್ತು. ಅದಕ್ಕೆ ಅವ್ರು ಏನು ಮಾಡಿದ್ರು, ಈ ಒತ್ತಡ ಬೇಡ, ನಾವು ಡೈಲಿ ಬಜೆಟ್ ಮಾಡೋಣ. ಎಸ್ ಸರ್, ಬರ್ತೀನಿ ಮೇಡಮ್. ನಾವು ಮಾತನಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಒಂದು ಮಾತು ಹೇಳಿದೆ, ಸಾರ್ವಜನಿಕ ಸಾರಿಗೆಯನ್ನು ಸಾರ್ವಜನಿಕರು ಯಥೇಚ್ಛವಾಗಿ ಬಳಕೆ ಮಾಡಬೇಕು ಅಂತ. ರೈಟ್ ಅಲ್ವಾ? ರೈಟ್ ಅಂತ ಹೇಳೋದಕ್ಕಿಂತ ಸರ್ ಏನಂದ್ರೆ ಇವಾಗ ಜನಕ್ಕೆ ಏನು ಅನುಕೂಲ ಬೇಕೋ ಅದನ್ನ ಮಾಡ್ಕೊಡ್ಬೇಕು. ಅವ್ರು ಇವಾಗ ಎಲ್ಲೋ ಕೋಟ್ಯಾಂತರ ರೂಪಾಯಿ ಹಾಳು ಮಾಡ್ತಾರೆ, ಅದನ್ನ ಬಂದ್ಬಿಟ್ಟು ಇಲ್ಲಿ ಇವಾಗ ಇದ್ರಲ್ಲಿ ಏನೋ ಉಳ್ಸಕ್ ಹೋಗ್ತೀನಿ ಅಂತ ಹೇಳ್ಬಿಟ್ರೆ ಅದು ಆಗಲ್ಲ. ಬಟ್ ಏನಂದ್ರೆ ಇವಾಗ ಮೇಡಮ್, ಸರ್ಕಾರದವರು ಹೇಳ್ತಾ ಇರೋದು, ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳ್ತಾ ಇರೋದು, ನೀವು ಮೇಲೆ ಮೆಟ್ರೋ ಹೋಗ್ತಿರುವಾಗ, ಕೆಳಗೆ ಖಾಸಗಿ ವಾಹನಗಳು ಹೋಗ್ತಾ ಇರುವಾಗ ಸಹಜವಾಗಿ ಜನ ಏನ್ ಮಾಡ್ತಾರೆ, ರೋಡ್ ಫ್ರೀ ಇರೋ ಕಾರಣಕ್ಕಾಗಿ ತಮ್ಮ ಖಾಸಗಿ ವಾಹನಗಳನ್ನು ಯಥೇಚ್ಛವಾಗಿ ಬಳಸ್ತಾರೆ, ಮೆಟ್ರೋ ಬಳಕೆ ಆಗೋದಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಬರ್ತೀನಿ ಪ್ಲೀಸ್. ಅವ್ರು ಹೇಳ್ತಾ ಇರೋದು ಹಿಂಗಾಗಿ ಟನಲ್ ರೋಡ್ ಅಂದ್ರೆ ಈ ಡಬಲ್ ಡೆಕ್ಕರ್ ರೋಡ್ ಬೇಡ ಅಂತ ಹೇಳ್ತಿದ್ದಾರೆ ಅವರು. ಅದು ಅವ್ರು ಹೇಳಿರೋದು ಒಂದು ಪರ ಒಳ್ಳೇದೇ ಇಲ್ಲ ಅಂತ ನಾವು ಹೇಳಲ್ಲ. ಬಟ್ ಏನಂದ್ರೆ ಇವಾಗ ಏನ್ ಜನಕ್ಕೆ ಅನುಕೂಲ ಇದೆಯೋ ಅದನ್ನ ಮಾಡ್ಕೊಡ್ಬೇಕೆ ಹೊರತು ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಯಾರು ಮಾಡೋದು ಅದು ಸರಿ ಬರಲ್ಲ. ಒಂದು ಇವಾಗ ಸರ್ ಹೇಳ್ದಂಗೆ ಅವ್ರು ಹೇಳ್ತಾರೆ ಏನಂದ, ಎಲ್ಲಿ ಇವಾಗ ಪರಿಸರನೆಲ್ಲ ಹಾಳು ಮಾಡ್ಕೊಂಡು ಅದನ್ನ ಜಾಗನ ಇದನ್ನ ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳೋದಕ್ಕೆ ಹೋಗ್ತಾರಲ್ಲ, ಆ ಜಾಗ ಮಾಡೋದಕ್ಕಿಂತ ಸರ್ ಹೇಳ್ದಂಗೆ ಬೇರೆ ಕಡೆ ಅದನ್ನ ತಗೊಂಡು ಬೇರೆ ಕಡೆ ಅನುಕೂಲ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಅದು ಬಿಟ್ಬಿಟ್ಟು ಇವಾಗ ಇಲ್ಲಿ ಬೆಂಗಳೂರಲ್ಲಿ ಇವಾಗ ಬರೀ ಬೆಂಗಳೂರೇ ಇದನ್ನ ಮಾಡ್ಕೊಂಡು ಹೋದ್ರೆ ಬಟ್ ಅಂದ್ರೆ ಬೇರೆ ಕಡೆ ವ್ಯವಸ್ಥೆ ಮಾಡ್ಬೋದಲ್ಲ. ಮತ್ತೆ ಇವಾಗ ಏನಂದ್ರೆ ಇವಾಗ ರೋಡ್ಗಳನ್ನೆಲ್ಲ ಏನ್ ಮಾಡ್ತಾರೆ, ಎಲ್ಲ ಕಾಂಕ್ರೀಟ್ ಹಾಕ್ಬಿಡ್ತಾರೆ, ಎಲ್ಲ ಹಾಕ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ಬಿಡ್ತಾರೆ, ಯಾವ್ದೋ ಒಂದು ಮೋರಿ ಕಡಿಕೆ ನೀರ್ನ ಹೊಟ್ಟೋಗ್ಬಿಡುತ್ತೆ. ಬಟ್ ಎಲ್ಲಾರ ಬೋರ್ನ ಇದ್ ಮಾಡಕ್ ಹೋದ್ರು ಎಲ್ಲೂ ನೀರ್ ಸಿಗ್ತಾ ಇಲ್ಲ ನಮ್ಗಳಿಗೆ ಸರ್ ಹೇಳ್ದಂಗೆ. ಅದು ಏನಾಗ್ತಾ ಇದೆ ಅಂದ್ರೆ ಈ ಟಾರ್ ರೋಡ್ ಹಾಕಿದ್ರೆ ಸ್ವಲ್ಪ ನೀರಾದ್ರೂ ನಿಲ್ಲುತ್ತೆ, ಬಟ್ ಅದು ನೀರ್ ನಿಲ್ಲಲ್ಲ. ಇದು ಏನ್ ಇವಾಗ ಕಾಂಕ್ರೀಟ್ ಎಲ್ಲ ಇದ್ ಮಾಡ್ತಾರೆ, ಅದೇ ರೋಡ್ ಕೀಳ್ತಾ ಇರ್ತಾರೆ, ಹಾಕ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ. ಅದು ಎಂದೂ ಅದು ನಮಗೆ ಸೌಲಭ್ಯ ಇಲ್ಲ. ಅದು ನಮ್ಮ ಇತ್ತೀಚೆಗೆ JP ನಗರದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಅಲ್ಲಿ ಡಬಲ್ ಡೆಕ್ಕರ್ ಅಲ್ಲಿ ಆ JP ನಗರದ ಆ ಸುತ್ತಮುತ್ತಲ ಪ್ರದೇಶದಲ್ಲಿ BMRCL ಅಧಿಕಾರಿಗಳ ವಿರುದ್ಧ ಅವರು ಆಕ್ರೋಶಕ್ಕೆ ಹೋಗಿದ್ರು, ಮತ್ತು ಪತ್ರವನ್ನು ಕೂಡ ಬರೆದ್ರು. ಯಾವುದೇ ಕಾರಣಕ್ಕೂ ಇದು ಆಗಬಾರ್ದು ಅಂತ. ಕಾರಣ ಏನು ಅಂತ ಹೇಳಿದರೆ, ಆ ಪ್ರದೇಶದಲ್ಲಿ 4 ಶಾಲೆಗಳಿವೆ. ನಿರ್ಗಮನ ಮತ್ತು ಆಗಮನಕ್ಕೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ಬಿಡುತ್ತಿದ್ದು, ನಮಗಿದು ಅವಶ್ಯಕತೆ ಇಲ್ಲ ಅಂತ ಜನ ಹೇಳ್ತಾ ಇರೋದು. ಇಟ್ ಈಸ್ ರೈಟ್. ಹೌದು ಸರ್, ಇಲ್ಲಿ ಇವರು ಪ್ರಾಗ್ಮೆಟಿಕ್ ಆಗಿ ಪ್ರಾಜೆಕ್ಟ್ಸ್ ನ ಮಾಡಬಾರ್ದು ಸರ್. ಏನು ಇಲ್ಲಿ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ, ಒಂದು ವಿಷನ್ ಇರಬೇಕು. ಲಾಂಗ್ ಟರ್ಮ್ ಅಲ್ಲಿ ಏನು ಡ್ಯಾಮೇಜ್ ಎಷ್ಟು, ಲಾಭ ಎಷ್ಟು, ಎನ್ವಿರಾನ್ಮೆಂಟ್ಗೆ ಏನು ಡ್ಯಾಮೇಜ್ ಆಗುತ್ತೆ, ಜನಗಳಿಗೆ. ಇವಾಗ ನೀವು ಹೇಳಿದ್ವಿ ಪ್ರತಿ ಆ ರೂಟ್ ಅಲ್ಲಿ ಹಾಸ್ಪಿಟ್ಲ್ಗಳೆಲ್ಲಿದೆ, ಶಾಲೆಗಳೆಲ್ಲಿದೆ. ನೀವು ಇನ್ನೊಂದು ಪಾಯಿಂಟ್ ಹೇಳಿದ್ರಿ, ಬಾಟಲ್ ನೆಕ್ ಪ್ರಾಬ್ಲಮ್. ಎಲ್ಲಿ ಇವಾಗ ಬಾಟಲ್ ನೆಕ್ ಆಗುತ್ತೆ ಅದನ್ನೆಲ್ಲ ಪರಿಗಣಿಸಿ ಕೂಲಂಕುಷವಾಗಿ ಇಟ್ ಶುಡ್ ಬಿ ಎ ವೆಲ್. ಮೇಡಮ್, ಎಲ್ಲೆಲ್ಲಿ ಫ್ಲೈಓವರ್ ಆಗಿದೆ ಅಲ್ಲಿ ಬಾಟಲ್ ನೆಕ್ ಸಮಸ್ಯೆ ಇದ್ದೇ ಇದೆ. ನೀವು ಬೆಂಗಳೂರಿನ ಅದು ಯಾವುದೇ ಫ್ಲೈಓವರ್ ತೆಗೆದುಕೊಳ್ಳಿ, ನೀವು ಅಲ್ಲಿ ಈ ಸಮಸ್ಯೆ ಇದ್ದೇ ಇದೆ. ಸೊ ಫ್ಲೈಓವರ್ ಇಸ್ ನಾಟ್ ಅ ಸೊಲ್ಯೂಷನ್. ಕರೆಕ್ಟ್ ಸೊಲ್ಯೂಷನ್. ಇಲ್ಲಿ ನೋಡಿದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಸರ್, ಜನಗಳ ಕನ್ಸರ್ನ್ ಎಲ್ಲೂ ಕಾಣಿಸಲ್ಲ ಸರ್. ಮಾತು ನಂಗೆ ಬಳಸ್ತಾರೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಬೇಕು, ಜನ ಎಲ್ಲ ಎನ್ಕರೇಜ್ಮೆಂಟ್ ಬೇಕು. ನಾವು ಅದನ್ನೇ ಹೇಳ್ತಾ ಇದೀವಿ ಸರ್. ವಿ ಆಲ್ಸೋ ವಾಂಟ್ ಟು ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ವಿ ವಾಂಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟು ಇಂಪ್ರೂವ್. ನಾವೇನ್ ಬೇರೆದ್ ಹೇಳ್ತಿಲ್ಲ, ನಮ್ಮ ಮಾತನ್ನೇ ಹೇಳ್ತಾರೆ. ಆ ಸೆಂಟೆನ್ಸ್ ಹೇಳಿ ನೆಕ್ಸ್ಟ್ ಸೆಂಟೆನ್ಸ್ ಅವ್ರು ಹೇಳೋದು ನಮ್ ವಿರುದ್ಧ ಇರುತ್ತೆ, ಜನಗಳ ವಿರುದ್ಧ ಇರುತ್ತೆ. ಈಗ ಈ ಕಾರಿಡಾರ್ ಏನ್ ಹೇಳ್ತಾ ಇದಾರೆ ಅದು ನಿಜವಾಗ್ಲೂ ಹೆಲ್ಪ್ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಕರೆಕ್ಟ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಪಬ್ಲಿಕ್ ಕೊಟ್ಟಿದಾರಾ? ನಮ್ಗೆ ನಿಮ್ಗೆ ಯೋಚನೆ ಮಾಡಕ್ ಏನಾದ್ರು ಕೊಟ್ಟಿದಾರಾ? ಕೊಟ್ಟಿಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟ್ ಜನರಲ್ ಆಗಿ ಮಾತಾಡ್ತಿದಾರಲ್ಲ, ಈ ತರ ಅನಾನುಕೂಲ ಆಗುತ್ತೆ ಅಂತ ಅವ್ರೇನಾದ್ರು ಪಾಯಿಂಟ್ ಔಟ್ ಮಾಡಿದಾರಾ? ಮಾಡಿಲ್ಲ. ಬರೀ ಅವ್ರು ಪಾಯಿಂಟ್ ಔಟ್
ಮಾಡ್ತಾ ಇರೋದು ಲಾಭ ನಷ್ಟ ಬಿಟ್ರೆ ಜನಕ್ಕಾಗೋ ಅನಾನುಕೂಲ. ಈಗ ಎಷ್ಟೊಂದ್ ಕಡೆ ಜನ ನೀವ್ ಹೇಳಿದ್ರಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ನೀವ್ ಯಾಕೆ ಏರಿಯಾ ವೈಸು ಜನಗಳನ್ನ ಕರೆಸಿ, ಸಾಮಾನ್ಯ ಜನಗಳನ್ನ ಕರೆಸಿ ಹೂ ಆರ್ ಗೋಯಿಂಗ್ ಟು ಬಿ ಅಫೆಕ್ಟೆಡ್, ಅವ್ರದ್ದು ಸಮಾವೇಶಗಳನ್ನ ಮಾಡಿ ಅವ್ರ ಒಪಿನಿಯನ್ ತಗೊಂಡು ಅವ್ರಿಗೆ ಏನ್ ಬೇಕು ಏನ್ ಬೇಡ ಕೇಳಿ ಅದೆಲ್ಲಾನು ಸಂಗ್ರಹಿಸಿ ಅದ್ರ ಮೇಲೆ ಎಕ್ಸ್ಪರ್ಟ್ಸ್ ಜೊತೆ ಕೂತ್ಕೊಂಡು ನೀವ್ ಯಾಕೆ ಪ್ಲಾನ್ ಮಾಡಲ್ಲ? ಮೇಲ್ ಕೂತ್ಕೊಂತೀರಾ, ಏನೋ ಒಂದ್ ಮಾಡ್ತೀರಾ, ಅವ್ರು ಯಾರೋ ಒಬ್ಬ ಮಿನಿಸ್ಟರ್ದು ಮಹಾದಾಸೆ ಅಂತೆ, ಕನಸಿನ ಕೂಸಂತೆ. ಏನ್ ಸರ್, ಇಡೀ ಬೆಂಗಳೂರ್ದು ಕೋಟ್ಯಾಂತರ ಜನ ಒಬ್ಬ ಮನುಷ್ಯನ ಆಸೆಗೋಸ್ಕರ ನಾವು ಇಲ್ಲಿ ಸಫರ್ ಆಗ್ಬೇಕಾ? ಅದು ಮಾನದಂಡ ಆಗ್ಬಾರ್ದು ಸರ್. ಓಕೆ, ಇಟ್ ಮೈಟ್ ಬಿ ಅ ವೆರಿ ಗುಡ್ ಪ್ರಾಜೆಕ್ಟ್, ಹೆಲ್ಪ್ಫುಲ್ ಆಗಿನೇ ಇಂಟೆನ್ಷನ್ ಇಂದ ತಂದಿರ್ಲಿ, ತರೋದಕ್ಕೊಂದು ಮೆಥಡ್ ಇಲ್ವಾ ಸರ್? ನೀವೇ ಈಗ ಎಲ್ಲಿ ಜನ ಪ್ರೊಟೆಸ್ಟ್ ಮಾಡ್ತಾ ಇದಾರೆ ಅವ್ರನ್ನ ಕೂರ್ಸ್ಕೊಳ್ಳಿ, ಏನ್ ಕಷ್ಟ ಆಗ್ತಾ ಇದೆ ವಿಚಾರಿಸಿ, ಏನ್ ಚೇಂಜಸ್ ಬೇಕು ಮಾಡಿ, ಆಮೇಲೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಮಾಡಬೇಕು. ಓವರ್ ಆಲ್ ಎನ್ವಿರಾನ್ಮೆಂಟ್ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ, ಓವರ್ ಆಲ್ ಜನಗಳಿಗೆ ಎಷ್ಟು ಅನಾನುಕೂಲ ಆಗುತ್ತೆ, ಎಷ್ಟು ಅನುಕೂಲ ಆಗುತ್ತೆ, ಸ್ಟೇಟ್ ಸೆಂಟ್ರಲ್ ಜೊತೆ ಕೂತ್ಕೊಂಡು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಇದನ್ನೆಲ್ಲ ಬಗೆಹರಿಸ್ಕೊಂಡು ಎಕ್ಸ್ಪರ್ಟ್ಸ್ ಹೆಲ್ಪ್ ತಗೊಂಡು ಮಾಡಬೇಕು. ಇವರೆಲ್ಲ ಎಕ್ಸ್ಪರ್ಟ್ಸ್ ಅಲ್ಲ, ದೇರ್ ಆಫ್ಟರ್ ಆಲ್ ಪೊಲಿಟಿಷಿಯನ್ಸ್. ನಾನೇ ಐ ಡೋಂಟ್ ಅಸ್ಯೂಮ್ ಅಂಡ್ ಸೇ ಥಿಂಗ್ಸ್. ಇಲ್ಲಿ ನನಗೆ ಗೊತ್ತಿಲ್ಲದೆ ಇರೋದನ್ನ ನಾನು ಹೇಳಲ್ಲ. ನಾನು ಐ ವಿಲ್ ಸೇ ಇದ್ ನಮ್ಗೆ ಕಷ್ಟ ಇದೆ, ಇದ್ ನಮಗ್ ಬೇಕು, ಈ ತರ ಅನುಕೂಲ ಬೇಕು, ಎಕ್ಸ್ಪರ್ಟ್ಸ್ ಕೊಡಿ ಸೊಲ್ಯೂಷನ್ ಅಂತ ನಾನು ಹೋಗ್ತೀನಿ. ಅಷ್ಟು ಹಂಬಲ್ನೆಸ್ ಬೇಕಲ್ಲ ಸರ್ ಇವ್ರುಗಳಲ್ಲಿ. ನಾನು ಅವ್ರದ್ದು ಕ್ವಿಕ್ ಆಗಿ ನಾನು ವಾಪಸ್ ಬಂದ್ಬಿಡ್ತೀನಿ ಸರ್. ನಿಮಿಷ ಕ್ಲೋಸ್. ಇವಾಗ ಅವ್ರು ಹೇಳೋ ವಿಚಾರ, ನೀವು ಎತ್ತಿದ ವಿಚಾರ, ನಾನು ಆ ಮೀಟಿಂಗ್ನಲ್ಲಿ ಇದ್ದೆ. ಮಹೇಶ್ವರ ಅವರು ಮತ್ತೆ ಆ ಭಾಗದ ಶಾಸಕರು ಮತ್ತೆ ನಿವಾಸಿಗಳು JP ನಗರ್, ಆ ವೆಗಾ ಸಿಟಿ ಮಾಲ್ ಏನಿದೆಯೋ ಅಲ್ಲಿಂದ ಅಲ್ಲಿ ಡೌನ್ ರ್ಯಾಂಪ್ ಕೊಡ್ತಿದ್ರು. ಅವರು ಏನಂತ ಹೇಳಿದ್ರು, ಸರ್ ಈ ರ್ಯಾಂಪ್ ಈಗ ಸರಿಗೆ ಬರ್ತಿಲ್ಲ, ಈ ಕಡೆ ಕ್ರಾಸ್ ರೋಡ್ JP ನಗರ್ ಮಿನಿ ಫಾರೆಸ್ಟ್ ರೋಡ್ ಇಂದ ಬರುತ್ತೆ, ಆ ಕಡೆಯಿಂದ ಬರುತ್ತೆ, ಎಲ್ಲ ಟ್ರಾಫಿಕ್ ಅಲ್ಲಿ ಜಾಮ್ ಆಗುತ್ತೆ ಸರ್, ಅದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವಾಗ ಡಿಸೈಡ್ ಆಯ್ತು. ಈ ಇದೆ 37 ಕಿಲೋಮೀಟರ್ ಒಟ್ಟು ಉದ್ದ. ಈ 37 ಕಿಲೋಮೀಟರಲ್ಲಿ 22.14 ಕಿಲೋಮೀಟರ್ ಎತ್ತರಿಸಿದ ಮಾರ್ಗ ಇರುತ್ತೆ. 22 ಕಿಲೋಮೀಟರ್, ಅಂದಾಜು 22 ಕಿಲೋಮೀಟರ್ ಎತ್ತರಿಸಿದ ಮಾರ್ಗ ಇರುತ್ತೆ. ಉಳಿದ 14 ಹೆಚ್ಚು ಕಡಿಮೆ 15 ಕಿಲೋಮೀಟರ್ ಭೂಗತ ಟನಲ್ಗಳಿರುವಂಥದ್ದು, ಸುರಂಗ ಮಾರ್ಗ ಇರುವಂಥದ್ದು. ಇದಂಗೆ ಎಫೆಕ್ಟ್ ಆಗುತ್ತೆ. ಈಗ ಬೆಂಗಳೂರಿನ ನೀವು ಗ್ರೀನ್ ಲೈನಿಗೆ ಬಂದ್ರಿ, ಅಲ್ಲಿ ಸುರಂಗ ಮಾರ್ಗ ಇದೆ, ಪರ್ಪಲ್ ಲೈನಿಗೆ ಹೋದ್ರಿ, ಅಲ್ಲಿ ಸುರಂಗ ಮಾರ್ಗ ಇದೆ. ಹೀಗೆ ಎಲ್ಲ ಕಡೆಯೂ ಕೂಡ ಬೆಂಗಳೂರಿನ ಭೂಮಿಯನ್ನು ಅಗಿದು ಸುರಂಗಗಳನ್ನು ಮಾಡ್ತಾ ಹೋಗೋದ್ರಿಂದ ವಾಟ್ ನೆಕ್ಸ್ಟ್ ಸರ್? ನೆಕ್ಸ್ಟು ಈಗಾಗಲೇ ಸುರಂಗ ಮಾರ್ಗ ಆಗಿರೋ ಮೇಲ್ಗಡೆ ಮರಗಳೆಲ್ಲ ನಿಂತಿದೆಯಲ್ಲ, ಇವಾಗ ಒಂಥರ ಟೈಮ್ ಬಾಂಬ್ ಇಟ್ಟಂಗೆನೆ. ಮತ್ತೆ ಬೇರೆ ಬಿಡೋದಿಲ್ಲ, ಅದು ಕ್ರಮೇಣ ಅದು ಸಾಯ್ತಾ ಬರುತ್ತೆ. ಸೊ ಯಾವಾಗ ಕ್ರಮೇಣ ಸಾಯ್ತಾ ಬರುತ್ತೆ ಮೇಲೆ ನಮ್ಮ ಭೂಮಿ ಮೇಲೆ ಆ ಗ್ರೀನ್ ಅಂತ ಏನಿದೆ ಕವರ್, ಅದನ್ನು ನಾವೇ ನಮಗೆ ಪ್ರಕೃತಿ ಕೊಟ್ಟಿರತಕ್ಕಂಥದ್ದು ಬೆಂಗಳೂರು ನಗರಕ್ಕೆ ಅದು ಮುಂಚಿಂದನೂ ಇರತಕ್ಕಂಥದ್ದನ್ನು ನಾವೇ ಸರ್ವನಾಶ ಮಾಡ್ತಾ ಇದ್ದೀವಿ. ಹೆಚ್ಚೆಚ್ಚು ವಾಹನಗಳ ಅನುಕೂಲತೆಗಾಗಿ ಮತ್ತು ಈ ಥರದ್ದೆಲ್ಲ ಪ್ರಾಜೆಕ್ಟ್ಗಳಿಗಾಗಿ. ಸುಮಾರು ರೆಡ್ ಲೈನಲ್ಲಿ 1200ರಿಂದ 6000 ಮರಗಳು ಹೋಗುತ್ತೆ ಅನ್ನೋ ಒಂದು ಲಿಸ್ಟು ಇದೆ. ಸೊ 6000 ಮರಗಳು ಹೋಗಬೇಕು ಅಂತಂದರೆ ನಾವು ಮತ್ತೆ ಎಲ್ಲಿಂದ ತರೋಣ, ಎಲ್ಲಿಂದ ಹಾಕೋಣ? ಸೊ ಇದನ್ನೆಲ್ಲ ನೋಡಿದ್ರೆ ಇನ್ನು 2030 ಆದಮೇಲೆ ಈ ರೆಡ್ ಲೈನ್ ಬಂದರೂ ಕೂಡ ಮುಂದೊಂದು ದಿನ ಬರುತ್ತೆ, ಸೋಮವಾರ ನೀವು ಯಾರು ಸರ್ಜಾಪುರದವ್ರು ಮನೆಯಿಂದ ಈಚೆ ಬರಬಾರ್ದು, ಮಂಗಳವಾರ ಮೇಕ್ರಿ ಸರ್ಕಲ್ ಹೆಬ್ಬಾಳ್ದವ್ರು ಈಚೆ ಬರಬಾರ್ದು, ಈ ಥರ ಒಂದು ಲಾಕ್ಡೌನ್ ಬರೋದಂಥ ಸನ್ನಿವೇಶ ಇದೆ. ಯಾಕೆಂದ್ರೆ ಇದು ಟ್ರಾಫಿಕ್ ಲಾಕ್ಡೌನ್ ಅಂತಾನೆ ಹೇಳ್ಬೋದು. ಅಷ್ಟು ಒತ್ತಡ ಬರುತ್ತೆ. ಈಗ ನೀವು ಮಾರ್ಗ ಮಾಡಿಕೊಟ್ಟಷ್ಟು ಜನ ಬಂದು ಸೆಟ್ಲ್ ಆಗ್ತಾರೆ ಬೇರೆ ಕಡೆಯಿಂದೆಲ್ಲ. ಬೆಂಗಳೂರಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಅಂತ ನೀವು ಎಷ್ಟೆಷ್ಟು ಲೈನ್ ಮಾಡ್ತಾ ಇರ್ತೀರೋ ಅಷ್ಟಷ್ಟು ಜನ ಹೊರಗಡೆಯಿಂದ ಬರ್ತಾ ಇರ್ತಾರೆ. ಅಂದರೆ ನೀವು ಹೇಳ್ತಾ ಇರೋದು ಯಾಂತ್ರಿಕವಾಗಿ ಮನುಷ್ಯ ತನ್ನ ಅನುಕೂಲಕ್ಕೆ ತಕ್ಕಂತೆ ನಗರವನ್ನು ಬೆಳೆಸ್ತಾ ಇದ್ದಾನೆ, ಅಭಿವೃದ್ಧಿ ಆಗ್ತಾ ಇದ್ದಾನೆ. ಆದರೆ ಪರಿಸರ ವಿಚಾರದಲ್ಲಿ ನಾವು ಹೊಡೆತ ಕೊಡ್ತಿದ್ದೀವಿ ಅಂತ. ಹೌದು, ಮುಂದೊಂದು ದಿನ ಅದು ರಿಬೌಂಡ್ ಆಗುತ್ತೆ. ಏನು ಕೊಟ್ಟಿದ್ದೀವೋ ಪರಿಸರ ನಮ್ಗೆ ವಾಪಸ್ ಕೊಟ್ಟಾಗ ನಮ್ಗೆ ಏನೂ ಮಾಡೋಕ್ಕಾಗಲ್ಲ, ವಿಲವಿಲ್ಲ ಒದ್ದಾಡ್ತೀವಿ, ಎಲ್ಲೋದಕ್ಕೂ ಆಗಲ್ಲ, ಇಲ್ಲೇ ಸಿಕ್ಕಾಕೊಂಡಿರ್ತೀವಿ. ಯಾಕಂದ್ರೆ ಮುಂದೆ ನಾವೇನು ಮಾಡಿಲ್ಲ, ಇಲ್ಲಿ ನಮಗೆ ನಿಲ್ಲೋದಕ್ಕಾಗಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಊಟಕ್ಕೂ ನೀರಿಲ್ಲ ಅನ್ನೋ ಟೈಮ್ನಲ್ಲಿ ತೊಂದರೆ ಆಗುತ್ತೆ. ಎಸ್ ಸರ್. ಮೇಡಮ್, ಕ್ವಿಕ್ ಆಗಿ ಕೊನೆಯದಾಗಿ ಏನು ಮಾಡ್ಬೇಕಂತೀರಿ ಈ ಪ್ರಕರಣದಲ್ಲಿ? ಏನಾಗಬೇಕು? ರಾಜ್ಯ ಸರ್ಕಾರದಿಂದ ಆಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, BMRC ಒಬ್ಬ ಸಾರ್ವಜನಿಕ ಪ್ರತಿನಿಧಿಯಾಗಿ ಇತ್ತೀಚೆಗೆ ದರ ಹೆಚ್ಚಳ ಆದಾಗಲೂ ಕೂಡ ಅದರ ಬಗ್ಗೆ ಸಾರ್ವಜನಿಕರು ವ್ಯಾಪಕವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದರ ಪರಿಣಾಮವಾಗಿ ಇವತ್ತು ಅದಕ್ಕೊಂದೇನೋ ಸೊಲ್ಯೂಷನ್ ಸಿಕ್ಕಿದೆ. ವಾಟ್ ನೆಕ್ಸ್ಟ್? ಇಂತಹ ಯೋಜನೆಗಳಲ್ಲಿ ಏನಾಗಬೇಕು ಅಂತೀರಿ ನೀವು? ಅವರೆಲ್ಲ ಇವಾಗ ಏನು ಸರ್ಕಾರ ಏನಿದೆ ಕುತ್ಕೊಂಡೆಲ್ಲ ಅವರು ಒಂದು ಯೋಚನೆ ಮಾಡಿ, ಅದೇ ಮೇಡಮ್ ಹೇಳ್ದಂಗೆ ಒಂದು ಸಮಾವೇಶ ಇಟ್ಕೊಂಡು ಜನಗಳನ್ನ ಒಂದು ಅಭಿಪ್ರಾಯ ತಗೊಂಡು ಜನಗಳಿಗೆ ಏನು ಅನುಕೂಲ ಬೇಕೋ ಅದನ್ನ ಮಾಡಬೇಕು. ಒಂದು ಮತ್ತೆ ಪರಿಸರ ಇವಾಗ ಏನೆಲ್ಲ
ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ಅನುಕೂಲ ಮಾಡಿಕೊಟ್ಟು ಈ ಪರಿಸರ ಹಾಳು ಮಾಡ್ದಂಗೆ ಈಗ ನೋಡಿ ಈಗ ರೋಡಲ್ಲೆಲ್ಲ ಗಿಡಗಳಾಗ್ತಾರೆ, ಅದಕ್ಕೆ ಸರಿಗೆ ನೀರು ಆಗ್ತಾ ಇಲ್ಲ ಆಯ್ತಾ. ಅದರಿಂದ ಅದನ್ನ ಒಂದು ಅನುಕೂಲ ಮಾಡಿಕೊಟ್ಟು ಜನಕ್ಕೆ ಅನುಕೂಲ ಆಗಂಗ್ ಮಾಡಿಕೊಟ್ರೆ ಆ ಸರ್ಕಾರಕ್ಕೂ ಒಂದು ನಾವು ಒಂದು ಕೃತಜ್ಞತೆ ಹೇಳ್ತೀವಿ. ಅವರು ಇದೇ ತರ ಮಾಡ್ಕೊಂಡೋದ್ರೆ ಜನಗಳು ಆಕ್ರೋಶಕ್ಕೆ ಅವರು ಒಂದು ಗುರಿ ಆಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಮಂಡತ್ ಅವರೇ, ಏನ್ ಮಾಡಬಹುದು ರಾಜ್ಯ ಸರ್ಕಾರ? ಪರಿಷ್ಕರಣೆ ಅಂದ್ರೆ ಏನ್ ಮಾಡಬಹುದು ಕ್ವಿಕ್ ಆಗಿ ಹೇಳೋದಾದ್ರೆ? ಎರಡೇ ವಿಚಾರ. ಒಂದು, ಮಾಸ್ ಟ್ರಾನ್ಸ್ಪೋರ್ಟ್ನ ಜಾಸ್ತಿ ಮಾಡಬೇಕು. ಓಕೆ. ಸಬರ್ಬನ್ ರೂರಲ್ ಪ್ರಾಜೆಕ್ಟು ತುಂಬ ಮಂದಗತಿಯಲ್ಲಿ ನಡೀತಿದೆ, ಇವಾಗ ಫಾಸ್ಟ್ ಆಗಿದೆ, ಅದನ್ನ ಪೂರ್ಣೈಸಬೇಕು. ಹಂಗೆ ವಿತ್ ಇನ್ ಸಿಟಿ ಅಲ್ಲ, ಈ ಪ್ರಾಜೆಕ್ಟ್ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಮುಂದಿರುವ ಆಪ್ಷನ್ ಪ್ರಾಜೆಕ್ಟ್ ತಾಂತ್ರಿಕವಾಗಿ ರೆಡ್ ಲೈನ್ ನ ಅವರು ಒಂದು 3 ತಿಂಗಳು ಕೊಟ್ಟಿದ್ದಾರೆ. ಸ್ಟಡಿ ಮಾಡಿ ಎಲ್ಲೆಲ್ಲಿ ಇದನ್ನ ಕಾಸ್ಟ್ ನ ಮ್ಯಾನೇಜ್ ಮಾಡಬಹುದು, ಓಕೆ, ವಿತೌಟ್ ಡಿಸ್ಟರ್ಬಿಂಗ್ ದ ಒರಿಜಿನಲ್ ಪ್ಲಾನ್. ಓಕೆ. ಸ್ಟೇಷನ್ ಪ್ಲಾಟ್ಫಾರ್ಮ್ ಲೆಂತ್ ಕಮ್ಮಿ ಮಾಡಬಾರ್ದು. ಆ ಏರಿಯಾ ಏನೋ ಕಮ್ಮಿ ಆದ್ರೆ ಜನ ನಿಲ್ಲಕ್ಕೆಲ್ಲ ತುಂಬಾ ಕಷ್ಟ ಆಗುತ್ತೆ. ಓಕೆ. ಸ್ಟೇಷನ್ ಪ್ಲಾಟ್ಫಾರ್ಮ್ ದೊಡ್ಡದಾಗಿರ್ಬೇಕು. ಓಕೆ. ಅದಿಲ್ಲದೆ ಬೇರೆ ನೆಗೋಸಿಯೇಷನ್ ಮಾಡುವಾಗ ವಾಟ್ ಬೆಸ್ಟ್ ಅಂಡ್ ವಾಟ್ ಆರ್ ದ ಅದರ್ ಥಿಂಗ್ಸ್ ವೇರ್ ವಿ ಕ್ಯಾನ್ ಕಂಟ್ರೋಲ್. ಓಕೆ. ಅಂಡ್ ಈ ಪ್ರಾಜೆಕ್ಟ್ ಕಾಸ್ಟ್ ಕಮ್ಮಿ ಮಾಡಬಹುದು. ಡಬಲ್ ಡೆಕ್ಕರ್ ವಿಚಾರದಲ್ಲಿ ಒಂದು ಸಮಜಾಯಿಷಿ ಕೊಡಬೇಕು. ಯಾಕೆ ಗೊತ್ತಾ, ಕೇಂದ್ರ ಸರ್ಕಾರ ಬೇರೆ ರಾಜ್ಯಗಳು ಕೇಳುತ್ತೆ. ಸೊ ಅದು ಒಂದೇ ಕರ್ನಾಟಕ ಬೆಂಗಳೂರಿಗೆ ಒಂದು ಕೊಡ್ತೀವಿ, ನಾಗ್ಪುರದಲ್ಲಿ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ ಅಲ್ಲ. ಕಾಸ್ಟ್ ವಿಚಾರ ಬಂದಾಗ ಕೇಳಬೇಕು ಸರ್. ಓಕೆ. ಓಕೆ. ಕಾಸ್ಟ್ ಬಂದು ಕೇಳಬೇಕು, ತಪ್ಪೇನಿದೆ. ಲೆಕ್ಕ ವ್ಯವಹಾರದಲ್ಲಿ ಏನು ತಪ್ಪು ಪಬ್ಲಿಕ್ ಕೇಳಲ್ವಾ? ಓಕೆ. ಹಂಗೆ ಸರ್ಕಾರ ಅದು ಸರ್ ಕೇಳುತ್ತೆ. ನೀವು ಯಾವ ರೀತಿಯಲ್ಲಿ ಇದನ್ನ ಸಮಜಾಯಿಷಿ ಕೊಡ್ತೀರಾ? 3 ತಿಂಗಳು ಬೇಕು ಕೊಡಿ. ಪ್ರಾಜೆಕ್ಟ್ ನ ಆದಷ್ಟು ಬೇಗ ಕಳಿಸಿದ್ರೆ ಸ್ಯಾಂಕ್ಷನ್ ಆಗಿ ಬರುತ್ತೆ. ಎಸ್ ಸರ್. ಕ್ವಿಕ್ ಆಗಿ ಮೇಡಮ್, 30 ಸೆಕೆಂಡಲ್ಲಿ ಕೊನೆ ಒಪಿನಿಯನ್ ಹೇಳೋದಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನನಗೆ ಇರೋದು ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಕೂತ್ಕೊಂಡು ಇವತ್ತು 3 ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೌದು, ಅದರಲ್ಲಿ 3 ಆಸ್ಪೆಕ್ಟ್ ಅವ್ರು ತಗೋಬೇಕು ಸರ್. ಕಾಸ್ಟ್ ಎಫೆಕ್ಟಿವ್ ಮಾಡಬೇಕು, ಸಸ್ಟೈನಬಲ್ ಮಾಡಬೇಕು, ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಮಾಡಬೇಕು, ಸಾರ್ವಜನಿಕರಿಗೆ ಹೆಚ್ಚೆಚ್ಚು ಉತ್ತೇಜನೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗೋ ತರ ಮಾಡಬೇಕು. ಈ 3 ಆಸ್ಪೆಕ್ಟ್ ನ ಮನಸ್ಸಿನಲ್ಲಿ ಇಟ್ಕೊಂಡು ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೊಂಡು ತ್ವರಿತಗತಿಯಲ್ಲಿ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಈ ಪ್ರಾಬ್ಲಮ್ ನ ರಿಸಾಲ್ವ್ ಮಾಡಬೇಕು. ಎಸ್ ಸರ್. ಅದೇ ಯಾವುದೇ ಪ್ರಾಜೆಕ್ಟ್ ಬರೋದಕ್ಕೂ ಮುಂಚೆ ಪರಿಸರ ಕಾಳಜಿ ಮುಖ್ಯ ಆಗಿರಬೇಕು. ಕರೆಕ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್ 4 ಜನರಿಗೆ ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ವಿವಿಧ ಆಯಾಮಗಳಲ್ಲಿ ಇದರ ಚರ್ಚೆ ಇದೆ. ಪರಿಸರ ಆಯಾಮದಲ್ಲಿದೆ, ಅಂದಾಜು ವೆಚ್ಚ ಪರಿಷ್ಕರಣದಲ್ಲಿದೆ, ತಾಂತ್ರಿಕವಾಗಿ ಏನನ್ನು ನಾವು ಬಳಕೆ ಮಾಡ್ಕೊಳ್ತೀವಿ ಅನ್ನೋದರಲ್ಲಿದೆ. ಇದರ ಜೊತೆಗೆ ರಾಜಕೀಯ ದೃಷ್ಟಿಯಿಂದಲೂ ಕೂಡ ಇದೆ. ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ, BJP ವರ್ಸಸ್ ಕಾಂಗ್ರೆಸ್. ಏನು ಮಾಡುತ್ತೆ ರಾಜ್ಯ ಸರ್ಕಾರ, ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.